ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪ್ರತಿ ವರ್ಷ ಮೇ 12ರಂದು ವಿಶ್ವದಾದ್ಯಂತ ದಾದಿಯರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಅದೇ ರೀತಿ ಇಂದು ನಮ್ಮ STM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಾದಿಯರ ದಿನಾಚರಣೆಯನ್ನು ಆಚರಿಸಲು ನಾವೆಲ್ಲ ಸಿದ್ಧರಾಗಿದ್ದೇವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ದಾದಿಯರದ್ದು ಅತ್ಯಂತ ಪ್ರಾಮುಖ್ಯ ಸೇವೆ. ವೈದ್ಯರು ಹೇಗೆ ರೋಗ ನಿವಾರಿಸಿ ಜನರ ಜೀವ ಉಳಿಸಲು ಪ್ರಯತ್ನಿಸುತ್ತಾರೆ, ಹಾಗೆ ದಾದಿಯರ ಆತ್ಮೀಯತೆ ಮತ್ತು ಕಾಳಜಿಯಿಂದ ರೋಗಿಯ ಆರೈಕೆ ಮಾಡಿ ರೋಗಿಯಲ್ಲಿ ಭರವಸೆ ನೀಡುತ್ತಾರೆ. ಸೇವೆಗಳಲ್ಲಿ ಅತ್ಯಂತ ಜನಪ್ರಿಯ ಮತ್ತು ಶ್ರೇಷ್ಠ ಸೇವೆ ಎಂದರೆ ಅದು ದಾದಿಯರ ಸೇವೆ. ಇಂತಹ ದಾದಿಯರ ಸೇವೆಗೆ ನಾವೆಲ್ಲರೂ ಒಂದು ದೊಡ್ಡ ಸಲಾಂ ಹೇಳುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಪೂಜ್ಯ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದದೊಂದಿಗೆ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಆಸ್ಪತ್ರೆಯ ಗೌರವಾನ್ವಿತ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಎಂ ಜನಾರ್ದನ್ ಸರ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಆಸ್ಪತ್ರೆಯ ಫಿನಾನ್ಸ್ ಆಫೀಸರ್ ಆದ ನಾರಾಯಣ್ ಸರ್ ಅವರು ಹೂವನ್ನು ಕೊಟ್ಟು ಗೌರವಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ದೇವೇಂದ್ರ ಕುಮಾರ್ ಪಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಆಸ್ಪತ್ರೆಯ PCCಯಲ್ಲಿ ಹೇಮಾವತಿ ಮೇಡಮ್ ಇವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ನಮ್ಮ ಆಸ್ಪತ್ರೆಯ ದಾದಿಯರ ಅಧೀಕ್ಷಕಿಯಾದ ಶ್ರೀಮತಿ ಶರ್ಲಿ ಮೇಡಮ್ ಇವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಆಸ್ಪತ್ರೆಯ HR ಆದ ಶ್ರೀಮತಿ ಸೌಮ್ಯ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸೌಮ್ಯ ಮೇಡಮ್. ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಮಂಗಳ ಚರಣ ಗಜಾನನ, ಮಂಗಳ ಚರಣ ಗಜಾನನ, ಗಜವದನ ಶುಭಾನನ, ಗಜವದನ ಶುಭಾನನ, ಮಂಗಳ ಚರಣ ಗಜಾನನ, ಮಂಗಳ ಚರಣ ಗಜಾನನ. ವಿದ್ಯಾದಾಯಕ ಬುದ್ಧಿಪ್ರದಾಯಕ, ವಿದ್ಯಾದಾಯಕ ಬುದ್ಧಿಪ್ರದಾಯಕ, ಗೌರೀತನಯ ಗಜಾನನ, ಗೌರೀತನಯ ಗಜಾನನ, ಗೌರೀತನಯ ಗಜಾನನ, ಮಂಗಳ ಚರಣ ಗಜಾನನ, ಮಂಗಳ ಚರಣ ಗಜಾನನ, ಗಜವದನ ಶುಭಾನನ, ಗಜವದನ ಶುಭಾನನ, ಮಂಗಳ ಚರಣ ಗಜಾನನ, ಮಂಗಳ ಚರಣ ಗಜಾನನ. ಸಚಿನ್ ಅವರಿಗೆ ಧನ್ಯವಾದಗಳು. ದಾದಿಯರ ದಿನಾಚರಣೆ ಬಗ್ಗೆ ನಮ್ಮ ಆಸ್ಪತ್ರೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆದ ಶ್ರೀಮತಿ ಶರ್ಲಿ ಮೇಡಮ್ ಅವರು ಮಾತನಾಡಬೇಕಾಗಿ ಹಾಗೂ ದಾದಿಯರಿಗೆ ಪ್ರತಿಜ್ಞಾ ವಿಧಿಯನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಶ್ರೀ ಧರ್ಮಸ್ಥಳ ದೇವಸ್ಥಾನದ ಹಾಗೂ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಹಾಗೂ ನಮ್ಮೆಲ್ಲರ ಮನೆ ದೇವರುಗಳನ್ನು ನೆನೆಸುತ್ತಾ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಪಾದಕಮಲಗಳಿಗೆ ವಂದಿಸುತ್ತಾ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಗಮಿಸಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅದೇ ರೀತಿಯ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವ ನಮ್ಮ ನರ್ಸಿಂಗ್ ಸಿಬ್ಬಂದಿಗಳಿಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಇಲ್ಲಿ ಆಗಮಿಸಿರುವ ಹಾಗೂ ಆಗಮಿಸಕ್ಕೆ ಆಗದಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಮೇ 12 ಎಲ್ಲರಿಗೂ ಗೊತ್ತಿರುವ ಹಾಗೆ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಎಲ್ಲ ಕಡೆಯೂ ಮೇ 12 ಸೆಲೆಬ್ರೇಟ್ ಮಾಡ್ತೇವೆ. ನಮ್ಮ ಹಾಸ್ಪಿಟಲ್ನಲ್ಲೂ ಸಹ ಮೇ 12 ಮಾಡ್ತಾ ಇದ್ದಿದ್ದು. ಆದರೆ ಕಾರಣಾಂತರಗಳಿಂದ ಈ ವರ್ಷ 12ಗೆ ಮಾಡಲಿಕ್ಕಾಗಿಲ್ಲ, ಸ್ವಲ್ಪ ಮುಂದೂಡಲಿಕ್ಕಾಯಿತು. ಸೊ ಯಾಕೆ ಮೇ 12ಗೆ ಈ ಒಂದು ದಿನವನ್ನು ಪ್ರತ್ಯೇಕವಾಗಿ ನರ್ಸಸ್ ದಿನ ಅಂತ ಎಲ್ಲರೂ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕಾರಣ ಏನಂತೇಳಿದರೆ, ನಮ್ಮ ಈ ನರ್ಸಿಂಗಿನ ಫೌಂಡರ್ ಫ್ಲೋರೆನ್ಸ್ ನೈಟಿಂಗೇಲ್ ಅವರು, ಅವರ ಹುಟ್ಟಿದ ಹಬ್ಬ ಮೇ 12 1820ಗೆ. ಸೊ ಅವರ ಆ ಒಂದು ನೆನಪಿಗಾಗಿ, ಸವಿ ನೆನಪಿಗಾಗಿಯೇ ನಾವು ಮೇ 12 ನರ್ಸಸ್ ದಿನ ಅಂತ ನಾವು ಕೊಂಡಾಡ್ತಾ ಇದ್ದೇವೆ. ಯಾಕೆಂದರೆ ನಾವೆಲ್ಲರೂ ಈಗ ಈ ಒಂದು ಏಳಿಗೆಯಲ್ಲಿ, ಈ ಒಂದು ಸ್ಥಾನದಲ್ಲಿ, ಈ ಒಂದು ಪ್ರೊಫೆಷ್ನಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಫ್ಲೋರೆನ್ಸ್ ನೈಟಿಂಗೇಲ್ ಅವರು. ಸೊ ಅವರ ನೆನಪಿಗೋಸ್ಕರ ನಾವು ಈ ದಿನವನ್ನು ನರ್ಸಸ್ ದಿನ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಸೊ ಐ ವುಡ್ ಲೈಕ್ ಟು ಟೇಕ್ ದಿಸ್ ಅಪರ್ಚುನಿಟಿ ಟು ವಿಶ್ ಆಲ್ ಅವರ್ ಅಮೇಝಿಂಗ್ ಡೆಡಿಕೇಟೆಡ್ ನರ್ಸಸ್, ವಿಶ್ ಯು ಎ ಹ್ಯಾಪಿ ನರ್ಸಸ್ ಡೇ. ಸೊ ಒಂದು ರಿಕ್ವೆಸ್ಟ್, ನಮ್ಮ ನರ್ಸಸ್ ಎಲ್ಲರೂ ಪರಸ್ಪರ ನಿಮ್ಮ ಎಡಭಾಗದಲ್ಲಿ ಕೂತರಿಗೂ ಬಲಭಾಗದಲ್ಲಿ ಕೂತರವ್ರ ಮುಖ ನೋಡಿಬಿಟ್ಟು ಒಂದು ಪ್ರೀತಿಯಿಂದ ನಗ್ನಗ್ತಾ ಒಂದು ಹ್ಯಾಪಿ ನರ್ಸಸ್ ಡೇ ಒಂದು ವಿಶ್ ಮಾಡಿ. Wow, great. Thank you so much. So according to WHO, World Health Organization, every year there is a theme. So 2025 for the Nurses Day, 2025 the theme is like this: Nurses, a voice to lead, delivering quality, securing equity. ಎಷ್ಟು ಒಳ್ಳೆ ಮಾತಲ್ವಾ? ನರ್ಸಸ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ತೋರಿಸಿ, ನಾಯಕತ್ವದ ಧ್ವನಿ, ಗುಣಮಟ್ಟದ ಸೇವೆ ಹಾಗೂ ಸಮಾನತೆಯ ಭದ್ರತೆ. ಸೊ ನೆಕ್ಸ್ಟ್ ಇಯರ್ ಮೇ 12 ತನಕ ನಾವು ಈ ಒಂದು ಥೀಮನ್ನು ಇಟ್ಕೊಂಡು ನಾವು ಮುಂದೆ ಹೋಗಬೇಕು. ಸೊ ನರ್ಸಿಂಗ್ ಅನ್ನೋದು ಎಲ್ಲರಿಗೂ ಮಾಡಲಿಕ್ಕಾಗುವಂಥ ಒಂದು ಪ್ರೊಫೆಷನ್ ಅಲ್ಲ. ಯಾಕಂತೇಳಿದರೆ ಎಷ್ಟೋ ಜನ ನೋಡಿರ್ತೀರಿ, ನಿಮ್ಗೆ ಅನುಭವವೂ ಇರ್ತದೆ. ಒಂದು ಡ್ರಾಪ್ ಬ್ಲಡ್ ಕಂಡ ಕೂಡಲೇ ಅಥವಾ ಒಂದು ಸಣ್ಣ ಸೂಜಿ ಚುಚ್ಚಲಿಕ್ಕೆ ಬರ್ತಾರೆ ಅಂದ ಕೂಡಲೇ ಟಪ್ ಅಂತ ಕೆಳಗಡೆ ಬಿದ್ದುಬಿಡ್ತಾರೆ. ಅಂಥ ಒಂದು ಸಾಹಚರ್ಯ ಎಷ್ಟೋ ಜನರಿಗೆ ಆಗಿದೆ. ಮಾತ್ರ ಅಲ್ಲ, ನಮ್ಮ ನರ್ಸಿಂಗ್ ಪೀರಿಯಡಲ್ಲಿ ನಾವು ಟ್ರೈನಿಂಗ್ ಮಾಡ್ತಿರ್ಬೇಕಾದ್ರೂ ಸಹ ಎಷ್ಟೋ ಜನ ನಮ್ಮ ಸ್ಟೂಡೆಂಟ್ಸ್ ಲೈಕ್ ಈಗ ಡ್ರೆಸ್ಸಿಂಗಿಗೆಲ್ಲ ಹೋಗಬೇಕಾದ್ರೆ, ಎಸ್ಪೆಷಲಿ ಡಯಾಬೆಟಿಕ್ ವೂಂಡ್ ಆ ಥರ ಡ್ರೆಸ್ಸಿಂಗಿಗೆ ಹೋಗಬೇಕಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ತದೆ ಅದರದ್ದೊಂದು ಅಂದರೆ ಆ ಗಾಯಕ್ಕೆ ಎಷ್ಟು ಒಂದು ಇದಿರ್ತದೆ ಅಂತ. ಸೊ ಪೇಷಂಟ್ ಪಾರ್ಟಿಯೆಲ್ಲ ಹೊರಗಡೆ ಕೂತ್ಕೊಳ್ತಾರೆ, ಅವ್ರ ಹತ್ರ ಕೂರ್ಲಿಕ್ಕಾಗೋದಿಲ್ಲ ಅಂತ. ಅಂಥೊಂದು ಸಂದರ್ಭದಲ್ಲಿ ಡಾಕ್ಟರ್ಸು ನರ್ಸಸ್ಸು ಹೋಗಿ ಈ ಡ್ರೆಸ್ಸಿಂಗ್ ಎಲ್ಲ ಮಾಡಬೇಕಾದ್ರೆ ಆ ಸ್ಟೂಡೆಂಟ್ಸ್ ಆದವರು ಎಷ್ಟು ಜನರಿಗೆ ಅದು ನೋಡ್ಲಿಕ್ಕಾಗಲ್ಲ. ತಲೆ ಸುತ್ತಿ ಬಿದ್ದವರು ಇದ್ದಾರೆ, ವಾಮಿಟ್ ಮಾಡಿದವರು ಇದ್ದಾರೆ, ಅವ್ರು ಕ್ವಿಟ್ ಮಾಡಿದವರು ಇದ್ದಾರೆ. ಆದರೆ ಅದನ್ನೆಲ್ಲ ನಾವು ಸಂತೋಷದಿಂದ ಅಕ್ಸೆಪ್ಟ್ ಮಾಡಿ, ನಮಗೆ ಒಂದು ಸರ್ವಿಸ್ ಮಾಡಲಿಕ್ಕೆ ನಮಗೊಂದು ಪವರ್ ಇದೆ, ದೇವರು ನಮಗೆ ಆ ಒಂದು ವರ ಕೊಟ್ಟಿದ್ದಾರೆ, ನಮ್ಮ ಕೈಲಿ ಇದು ಮಾಡಲಿಕ್ಕಾಗ್ತದೆ ಅಂತ ನಾವು ಅಕ್ಸೆಪ್ಟ್ ಮಾಡಿ ಪ್ರೀತಿಯಿಂದ ಮುಂದಕ್ಕೆ ತಗೊಂಡೋಗ್ಲಿಕ್ಕೆ ಗಟ್ಸಿರೋರಿಗೆ ಮಾತ್ರ ನರ್ಸಿಂಗ್ ಪ್ರೊಫೆಷನ್ ಫಿಟ್ ಅನ್ನಲಿಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಯಾಕಂತೇಳಿದರೆ ಬರೀ ಪ್ರೊಫೆಷನ್, ಬರೀ ಮಂತ್ಲಿ ಸ್ಯಾಲ್ರಿ ಬರ್ತದೆ ಅಂತ ಮಾತ್ರ ನಾವು ಈ ಪ್ರೊಫೆಷನ್ ಚೂಸ್ ಮಾಡಲಿಕ್ಕಿಲ್ಲ. ಅದಕ್ಕಿಂತ ದೊಡ್ಡದಾಗಿ ನಮ್ಮ ಒಂದು ಡೆಡಿಕೇಟೆಡ್ ಮೈಂಡ್ ನಮ್ಮೆಲ್ಲರಲ್ಲೂ ಬೇಕಾಗಿದೆ. ಸೊ ನರ್ಸಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಹೆಲ್ತ್ ಕೇರ್ ಸೆಕ್ಟರ್ ಅಂತಲೂ ಎಷ್ಟು ಚಂದ ವರ್ಡ್ ಮಾಡಿದ್ದಾರಲ್ವಾ? ಎಲ್ರಿಗೂ ಗೊತ್ತಿದೆಯಲ್ಲ ಆ ವರ್ಡ್, ಎಲ್ಲ ಕಡೆಯೂ ಎಲ್ಲರೂ ಹೇಳ್ತಾರೆ ನರ್ಸಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಹೆಲ್ತ್ ಕೇರ್ ಸೆಕ್ಟರ್. ಯಾಕಂತ ಹೇಳಿದರೆ ಡಾಕ್ಟರ್ ಇಲ್ಲದಂತೂ ಹಾಸ್ಪಿಟ್ಲ್ ಇರೋದಿಲ್ಲ, ಖಂಡಿತ ಅಲ್ವಾ? ಯಾವುದು ಕ್ಲಿನಿಕ್ ಇರೋದಿಲ್ಲ, ಹಾಸ್ಪಿಟಲ್ ಇರೋದಿಲ್ಲ. ಪ್ರತಿಯೊಂದು ಹಾಸ್ಪಿಟ್ಲ್ ಅಂತಿದ್ರೆ ಅಲ್ಲಿ ಡಾಕ್ಟರ್ಸ್ ಇದ್ದೇ ಇರ್ತಾರೆ. ಡಾಕ್ಟರ್ಸ್ ಇಲ್ಲದೆ 100% ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದರೂ ಸಹ ಒಂದೆರಡು ದಿನ ಡಾಕ್ಟರ್ಸ್ ರಜೆ ಆದರೆ ಫೋನ್ ಕಾಲಲ್ಲಾದರೂ ಸಹ ಅಡ್ವೈಸ್ ಕೊಡ್ತಾ ಇರ್ತಾರೆ, ನರ್ಸಸ್ ಮಾಡ್ಬೋದು. ಆದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ದಿನ ಹಾಗೆ ಆಗೋದಿಲ್ಲ. ಆದರೂ ಸಹ ನಾನು ಹೇಳೋದು, ಒಂದು ದಿನ ನರ್ಸಿಂಗ್ ಸ್ಟಾಫ್ ಯಾರೂ ಬಂದಿಲ್ಲ ಹಾಸ್ಪಿಟಲಿಗೆ, ವೆದರ್ ಕ್ಯಾನ್ ಮ್ಯಾನೇಜ್ ಮಾಡ್ಬೋದಾ? ಎಸ್, 100% ಹೇಳ್ತೇನೆ. ಒಂದು ಅರ್ಧ ಗಂಟೆ ಸಹ, ಕರೆಕ್ಟ್ ಅಲ್ವಾ MS ಸರ್? ಎಸ್, ಅರ್ಧ ಗಂಟೆ ಸಹ ನರ್ಸಿಂಗ್ ಸ್ಟಾಫ್ ಇಲ್ಲದೆ
ಹಾಸ್ಪಿಟಲ್ ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಧೈರ್ಯವಾಗಿ ಹೇಳ್ತೇನೆ ಅದನ್ನು, ಯಾಕಂದರೆ ಅಷ್ಟು ಡಿಪೆಂಡೆಂಟ್ ಆಗಿದೆ ಹಾಸ್ಪಿಟಲ್ ಅನ್ನೋದು. ಸೊ ಅದೆಲ್ಲ ಒಂದು ಕೋಆರ್ಡಿನೇಷನ್ ಮೇಲೆ, ಡಾಕ್ಟರ್ಸ್ ನರ್ಸಸ್ ಇದೆಲ್ಲ ಒಂದು ಕೋಆರ್ಡಿನೇಷನ್ ಮೇಲೆ ಹೋಗ್ತಾ ಇರ್ತದೆ. ಸೊ ಅದೇ ರೀತಿ ನಮ್ಮ ಒಂದು ನರ್ಸಿಂಗಿಗೆ ಒಂದು ಪ್ರಾಮುಖ್ಯತೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ನರ್ಸಸ್ಸಿನ ಪ್ರಾಮುಖ್ಯತೆಯನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಮ್ಮ ಪ್ರತಿಯೊಂದು ಹೆಜ್ಜೆಗೂ ಉತ್ಸಾಹಪೂರ್ವಕವಾಗಿ ನಮ್ಮನ್ನು ಪ್ರಚೋದನೆ ಕೊಡ್ತಿರುವ ನಿಮ್ಮೆಲ್ಲರ ನೆಚ್ಚಿನ MD ಸರ್, ಜನಾರ್ದನ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ತೋರಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ಸಾಧಾರಣ ಸಂಗತಿಯಲ್ಲಿ, ಇದು ಅಂತರಾಳದಿಂದ ಬರುವಂಥ ಮಾತುಗಳು. ಎಲ್ಲ ಕಡೆಯೂ ನರ್ಸಸ್ ಅನ್ಬೇಕಾದ್ರೆ ಸ್ವಲ್ಪ ಆ ಒಂದು ಲೆವೆಲ್ ಹೇಗಿರ್ತದೆ ಅಂತ ಪ್ರತಿಯೊಬ್ಬರಿಗೂ ಅನುಭವ ಇರುವಂಥದ್ದು ಅಲ್ವಾ, ಪ್ರತಿಯೊಬ್ಬರಿಗೂ ಅನುಭವ ಇದೆ. ಆದರೆ ಮೊದಲು ನಮಗೆ ನರ್ಸಸ್ ಎಲ್ಲರೂ ಓಕೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ, ಓಕೆ. ಆದರೆ ನಮ್ಮ MD ಸರ್ ಬಂದ ಮೇಲೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯದಲ್ಲಿಯೂ ಸಹ ನರ್ಸ್ಗಳನ್ನು ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿ, ಈಗ ಒಂದು ಪೇಷಂಟ್ ಡಿಸ್ಚಾರ್ಜ್ ಆಗಬೇಕಾದ್ರೆ ಪ್ರತಿ ಪೇಷಂಟ್ ಒಂದು ಫೀಡ್ಬ್ಯಾಕ್ ಬರೀತಾರೆ. ಅದರಲ್ಲಿ ನರ್ಸಸ್ ಇಂಥವರು ನರ್ಸಸ್ ಚಂದ ಮಾಡಿದ್ದಾರೆ ಅಂತ ಬರಿಬೇಕಾದ್ರೆ ಸರ್ ನಮ್ಮನ್ನು ಕರೆದು ನೋಡಿ ನಿಮ್ಮ ನರ್ಸಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನನಗೆ ತುಂಬ ಖುಷಿ ಆಗ್ತದೆ. ಇದೆಲ್ಲ ಒಂದು ನಮ್ಮ ಹಾಸ್ಪಿಟಲಿಗೆ ಒಂದು ಮೇಲೆ ಬರುವಂಥ ಒಂದು ಒಳ್ಳೆ ಹೆಸರು ತರುವಂಥ ಒಂದು ಸ್ಟೆಪ್ಸ್. ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರಂತ ಒಳ್ಳೆ ರೀತಿಯಲ್ಲಿ ಅಪ್ರಿಷಿಯೇಟ್ ಮಾಡಿ ಅವರಿಗೆಲ್ಲರಿಗೂ ಅಪ್ರಿಸಿಯೇಷನ್ ಲೆಟರು ಕೊಟ್ಟು ಅದಕ್ಕೆ ಒಂದು ಸಣ್ಣ ಇನ್ಸೆಂಟಿವ್ ಅಂತಲೂ ಕೊಟ್ಟು, ಆ ಇನ್ಸೆಂಟಿವ್ನಲ್ಲಿ ನಮ್ಮ ಸ್ಟಾಫ್ಗಳು ಎಷ್ಟೋ ಸಾವಿರಗಳನ್ನು ಗಳಿಸ್ಕೊಂಡಿದ್ದಾರೆ. ಅದೊಂದು ಹೆಮ್ಮೆ ವಿಷಯನೇ ಅದು. ಯಾಕಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಸಹ ಬೇರೆ ಯಾವುದೇ ಹಾಸ್ಪಿಟ್ಲಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ ಜಸ್ಟ್, ಆದರೆ ಇನ್ಸೆಂಟಿವ್ ಅಂತ ಎಲ್ಲಿಯೂ ಸಹ ಕೊಡೋದಿಲ್ಲ. ಅದನ್ನು ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವರ ಒಂದು ಸಪೋರ್ಟಿಗೆ ಒಟ್ಟೊಟ್ಟಿಗೆ ಜೊತೆಯಾಗಿ ನಿಂತಿರುವ ನಮ್ಮ ಕೋರ್ ಕಮಿಟಿ, ಮೆಡಿಕಲ್ ಸೂಪರಿಂಟೆಂಡೆಂಟ್ ದೇವೇಂದ್ರ ಸರ್ ಅವರಾಗಿರ್ಬೋದು, CMO ಡಾಕ್ಟರ್ ಸಾತ್ವಿಕ್ ಸರ್ ಆಗಿರ್ಬೋದು, ಪ್ರತಿಯೊಂದು ಸ್ಟೆಪ್ಪಲ್ಲಿ ನಮ್ಮ MD ಸರ್ ಜೊತೆಗೆ ನಿಂತು ನರ್ಸಸ್ಸಿಗೆ, ಎಸ್ಪೆಷಲಿ ನರ್ಸಸ್ಸಿಗೆ ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಪರವಾಗಿ ನಾನು ಹೇಳಬೇಕಂದ್ರೆ ನರ್ಸಸ್ಸಿಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಮುಂದೆ ಹೋಗಲಿಕ್ಕೆ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಮ್ಗೆ ಅದಕ್ಕೆ ಪೂರ್ಣವಾದ ಸಹಾಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಸಹ ನಮ್ಮ ನರ್ಸಸ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮ ಡಾಕ್ಟರ್ಸ್, ಸೊ ಅಮೇಝಿಂಗ್ ಡಾಕ್ಟರ್ಸ್ ವಾಟ್ ವಿ ಹ್ಯಾವ್. ಅವರಿಗೆಲ್ರಿಗೂ ಒಂದು ದೊಡ್ಡ ಸಲ್ಯೂಟೇ ಕೊಡಬೇಕಾಗಿದೆ ನಮ್ಮ ಡಾಕ್ಟರ್ಸಿಗೆ. ಯಾಕೆ ಅಂತ ಹೇಳಿದರೆ ನಮ್ಮ ಡಾಕ್ಟರ್ಸ್ನ SDM ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿರುವ ಡಾಕ್ಟರ್ಸಿನ ಬೆಲೆ ನಿಮಗೆ ಗೊತ್ತಾಗಬೇಕು ಅಂತಿದ್ದರೆ ನೀವು ಬೇರೆ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿ ಬಂದರೆ ಮಾತ್ರ ನಿಮಗೆ ಗೊತ್ತಾಗ್ತದೆ, ಹೌದಾ ಅಲ್ವಾ? ಕರೆಕ್ಟ್. ಯಾಕೆ ಹೇಳಿದರೆ ನಮ್ಮ ಬೇರೆ ಹಾಸ್ಪಿಟ್ಲಲ್ಲಿ ನಾವು ವರ್ಕ್ ಮಾಡಿದ್ದೇವೆ, ಇದರಲ್ಲಿರೋ ಆಲ್ಮೋಸ್ಟ್ ಎಲ್ಲ ಸ್ಟಾಫ್ ಸಹ ಬೇರೆ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿ ಬಂದವರು. ಸೊ ಬೇರೆ ಹಾಸ್ಪಿಟ್ಲಲ್ಲಿ ಹೇಗೆ ಅಂತ ಹೇಳಿದರೆ ಅವ್ರ ಕಡೆಯಿಂದ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಥವಾ ಪ್ರೆಷರ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಡಾಕ್ಟರ್ಸ್ ಅದನ್ನೆಲ್ಲ ರಿಯಾಕ್ಟ್ ಮಾಡೋದು ಸಿಸ್ಟರ್ಸ್ ಮೇಲ್ಗಡೆನೆ. ಸಿಸ್ಟರ್ಸ್ ಪಾಪ ತಲೆ ತೆಗೆಸಿ ನಿಂತ್ಕೊಂಡಿರ್ತಾರೆ, ಹೌದಪ್ಪ ಹೌದು ಬಸೋ ಹೌದು ಅಂತ ಹೇಳ್ಕೊಂಡು ಕೇಳ್ಕೊಂಡು ನಿಂತ್ಕೊಳ್ತಾರೆ. ಯಾಕಂದರೆ ಅವರಿಗೆ ಪ್ರತಿಕ್ರಿಯೆ ಮಾಡಲಿಕ್ಕಿಲ್ಲ ಆ ಒಂದು ಕಂಡೀಷನಲ್ಲಿ. ಆದರೆ ನಮ್ಮ ಹಾಸ್ಪಿಟಲ್ನಲ್ಲಿರುವ ಪ್ರತಿಯೊಂದು ಡಾಕ್ಟರ್ಸ್, ಒಬ್ಬರಂತಲ್ಲ ಪ್ರತಿಯೊಂದು ಡಾಕ್ಟರ್ಸು ಸಹ ನಮ್ಮ ಜೊತೆಗೆ ಫ್ರೆಂಡ್ಲಿಯಾಗಿ ನಿಂತು ನಮಗೆಲ್ಲ ರೀತಿಯ ಸಪೋರ್ಟ್ಗಳು, ನಮಗೆ ಏನು ಬೇಕಾದರೂ ಓಪನ್ ಅಪ್ ಆಗಿ ಅವರಲ್ಲಿ ಕೇಳ್ಬೋದು, ಯಾವುದೇ ರೀತಿಯ ಡೌಟ್ಗಳನ್ನು ಕೇಳ್ಬೋದು, ಏನೇ ಬೇಕಾದರೂ ಕೇಳ್ಬೋದು. ಅವ್ರ ಪ್ರೀತಿಯಿಂದ ನಮಗೆ ಉತ್ತರವನ್ನು ಕೊಡ್ತಾರೆ. ಅಥವಾ ನಮ್ಮ ಕಡೆಯಿಂದ ಆಗುವಂಥ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಎಲ್ಲದರೂ 100% ಕರೆಕ್ಟ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನರ್ಸಸ್ ಕಡೆಯಿಂದ ಸಣ್ಣ ಮಿಸ್ಟೇಕ್ಗಳೆಲ್ಲ ಆಗ್ತಾ ಇರ್ತದೆ. ಆದರೂ ಸಹ ಅದನ್ನು ಅವರು ಹೇಗೆ ನೆಗೆಟಿವ್ ಆಗಿ ಅದನ್ನು ರಿಯಾಕ್ಟ್ ಮಾಡದೆ ಅದನ್ನು ಒಳ್ಳೆ ರೀತಿಯಲ್ಲಿ ನಮಗೆ ಅದನ್ನು ತಿಳಿ ಹೇಳ್ತಾರೆ. ಸೊ ನೋಡಿ ಸಿಸ್ಟರ್ ಹಾಗೆ ಮಾಡಬೇಕು, ಹೀಗೆ ಮಾಡ್ತೀವಿ, ಇಲ್ಲ ನನಗೆ ಇನ್ಫಾರ್ಮ್ ಮಾಡ್ತಾರೆ ಮೇಡಮ್ ಒಂದು ಅವರಿಗೊಂದು ಹೇಳಿಬಿಡಿ ಅಂತ. ನಾವು ಇಮ್ಮಿಡಿಯೇಟ್ ಅದನ್ನು ನೋಟ್ ಮಾಡ್ತೇವೆ, ಅದನ್ನು ಇಮ್ಮಿಡಿಯೇಟ್ ನಾವು ಕರೆಕ್ಟ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಇದೆಲ್ಲ ನಮಗೆ ಏನಂತ ಹೇಳಿದರೆ ಒಂದು ಸಪೋರ್ಟಿಂಗ್ ಆಗ್ತದೆ. ನಮಗೆ ಮುಂದೆ ಒಳ್ಳೆಯದನ್ನು ಮಾಡಲಿಕ್ಕೆ ಅಥವಾ ಒಳ್ಳೆ ರೀತಿಯ ಸರ್ವಿಸ್ ಕೊಡಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಸೊ ಡಾಕ್ಟರ್ಸಿನ ಈ ಸಹಕರಣೆಗೆ ಅವರಿಗೂ ಸಹ, ಎಲ್ಲ ಡಾಕ್ಟರ್ಸಿಗೂ ಸಹ ನಮ್ಮೆಲ್ಲರ ನರ್ಸಿಂಗ್ ಕಡೆಯಿಂದ ಒಂದು ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ ಸರ್. ಸೊ ಹಾಗೆ ನರ್ಸಸ್, ನಮ್ಮ ಸಿಸ್ಟರ್ಸ್ ಯಾವುದಕ್ಕೂ ಕಡಿಮೆ ಅಲ್ಲ ಅಂತೇಳಿ ಎಲ್ಲ ರೀತಿಯಲ್ಲಿ ಅವರು ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ನಾಟ್ ಓನ್ಲಿ ಇನ್ ಸರ್ವಿಸ್ ಮೈಂಡಲ್ಲಿ ಅಥವಾ ನರ್ಸಿಂಗ್ ಫೀಲ್ಡಲ್ಲಿ ಅಲ್ಲ, ಅದಕ್ಕಿಂತಲೂ ಜಾಸ್ತಿಯಾಗಿ ಈಗ ನಿಮಗೆಲ್ರಿಗೂ ಗೊತ್ತಿದೆ ಆ್ಯನ್ಯುವಲ್ ಡೇ ಪರವಾಗಿ ನಮ್ಮ ಹಾಸ್ಪಿಟ್ಲ್ನಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಆ್ಯಕ್ಟಿವಿಟೀಸ್ ನಡೀತಾ ಇರ್ತದೆ. ಸೊ ಅದರಲ್ಲಿ ಎಲ್ಲದರಲ್ಲೂ ಸಹ ನರ್ಸಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಇರ್ಬೋದು, ವಾಟ್ ಎವರ್ ಎಲ್ಲದರಲ್ಲೂ ಸಹ ಮುಂದೆ ನಿಂತಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಅದೊಂದು ಪ್ರೌಡ್ ಅಂತ ಅನ್ನಿಸ್ತಾ ಇದೆ. ಸೊ ಯಾಕಂದರೆ ಅಷ್ಟು ಶೀಲ್ಡ್ಗಳು ನಮ್ಮ ಆಫೀಸಲ್ಲಿ ಕಾಣ್ಬೋದು ನಿಮಗೆಲ್ರಿಗೂ ಬಂದರೆ. ಸೊ
ಸೊ ಅದೊಂದು ನರ್ಸಸ್ಸಿಗೂ ಸಹ ನಿಮಗೂ ಸಹ ನಾನು ಒಂದು ತುಂಬ ಹೃದಯದ ಧನ್ಯವಾದ, ನನ್ನ ಮನಸ್ಸಿನ ಅಂತರಾಳದಿಂದ ನಿಮ್ಗೆಲ್ರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಪ್ರೂವ್ ಮಾಡಲಿಕ್ಕೆ ನೀವೆಲ್ಲರೂ ನನ್ನ ಜೊತೆ ಸಪೋರ್ಟಾಗಿ ನಿಂತಿದ್ದೀರಾ. ಈ ಒಂದು ನರ್ಸಿಂಗಿನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬರಬೇಕು, ಅಥವಾ ನರ್ಸಿಂಗ್ ಪ್ರೊಫೆಷನ್ ಬಗ್ಗೆ ನಮ್ಮ SDMನ ನರ್ಸಸ್ ಒಳ್ಳೆಯದಾಗಿ ಮಾಡ್ತಾಳೆ, ಒಳ್ಳೆ ಸರ್ವಿಸ್ ಕೊಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಕಾರಣ ಎಲ್ಲರೂ ಸಹ. ಇದು ಒಬ್ಬರಿಂದ ಅಥವಾ ನನ್ನೊಬ್ಬಳಿಂದ ನಡೆಯುವಂಥ ಕೆಲಸ ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನು ಯಾವಾಗಲೂ ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. ಈಗ ಒಂದು ಉಂಡೆ ಮಾಡಬೇಕಂತ ಹೇಳಿದ್ರೆ ಒಂದು ಬೆರಳಿಂದ ಹಾಕೊಂಡು ತಿರುಗಿಸಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೆ 10 ಬೆರಳುಗಳು ಸೇರಿದರೆ ಮಾತ್ರನೇ ಅದಕ್ಕೆ ಒಂದು ಒಳ್ಳೆ ಶೇಪ್ ಕೊಡ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಅಂತ. ಸೊ ಪ್ರತಿಯೊಬ್ಬರ ಒಂದು ಸಹಕರಣೆನೇ ನಮ್ಮ ಈ ಯಶಸ್ಸಿಗೆ ಕಾರಣ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ದಯವಿಟ್ಟು ನರ್ಸಸ್ ಏನು ಮಾಡಬೇಕು ಅಂತ ಹೇಳಿದರೆ, ಈ ಒಂದು ದೇವ್ರು ಕೊಟ್ಟಿರುವ ಒಂದು ವರ ಅಂತಲೇ ಹೇಳ್ಬೋದು ನರ್ಸಿಂಗನ್ನು. ಸೊ ಈ ಒಂದು ವರವನ್ನು ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು. ಪ್ರೀತಿಯಿಂದ, ಒಳ್ಳೆ ಮಾತಿನಿಂದ ಪೇಷಂಟ್ಸ್ ಹತ್ರ ಮಾತಾಡಬೇಕು. ಅದೇ ರೀತಿ ಯಾವುದೇ ರೀತಿಯ ಎರರ್ಗಳಿಲ್ಲದ ಹಾಗೆ ಸಹ ನಾವು ಅದನ್ನು ನೋಡ್ಕೊಳ್ಬೇಕು. ಯಾವುದೇ ರೀತಿಯ ಮೆಡಿಕಲ್ ಎರರ್ ಆಗಲಿ ಅಥವಾ ಅಡ್ವೈಸಲ್ಲಿ ಯಾವುದಾದ್ರೂ ಮಾಡೋದಾಗಲಿ, ಯಾವುದೇ ರೀತಿಯ ತಪ್ಪುಗಳಾಗದಾಗೆ ನಾವೆಲ್ಲರೂ ಸೂಕ್ಷ್ಮವಾಗಿ ಅದನ್ನು ನೋಡಿಕೊಂಡು ಮಾಡಬೇಕಂತ ನಿಮ್ಮಲ್ಲೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಾತ್ರ ಅಲ್ಲ, ಈಗ ಬೆಡ್ಡಲ್ಲಿ ಮಲಗಿರೋ ಇಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಬಂದಿರುವ ಪ್ರತಿಯೊಂದು ಪೇಷಂಟ್ಸನ್ನು ಅವರನ್ನು ನಾವು ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ, ತಂಗಿ, ಅಕ್ಕ ಅಥವಾ ನಮ್ಮ ಮಕ್ಕಳು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ನೀವು ಅವರಿಗೆ ಸರ್ವಿಸ್ ಕೊಡಿ. ಐ ವಿಲ್ ಟೆಲ್ ಯು 100% ದ ಟ್ರೂ ಸರ್ವಿಸ್ ವಿಲ್ ಕಮ್ ಫ್ರಮ್ ಯುವರ್ ಹಾರ್ಟ್. ಕರೆಕ್ಟಾ ಅಲ್ವಾ? ಇಲ್ಲ ಯಾರೋ ಬಂದಿದ್ದಾರೆ ಯಾರಿಗೋ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ನೀವು ಒಂದ್ಸರಿ ನೀವು ಯೂನಿಫಾರ್ಮ್ ಅಂತ ಒಂದು ಹಾಕಿದ ಮೇಲೆ ಈ ಒಂದು ಚಿಂತೆ ನಿಮ್ಮೆಲ್ಲರ ಮನಸ್ಸಲ್ಲಿ ಬರಬೇಕು. ಇದೊಂದು ನನ್ನದೊಂದು ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ಪ್ರತಿಯೊಬ್ಬರು ಮಾಡಬೇಕಾದ ಒಂದು ರೀತಿ ಅದು. ಸೊ ದಯವಿಟ್ಟು ನೀವು ಇದನ್ನೆಲ್ಲ ಫಾಲೋ ಮಾಡ್ತೀರಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇದಕ್ಕೆ ದೇವರು ನಿಮಗೆ ತುಂಬ ಒಳ್ಳೆಯ ವರವನ್ನೇ ಕೊಡ್ತಾರೆ. ಅದಕ್ಕೆ ವರವನ್ನೇ ಕೊಡ್ತಾರಂತೆಲ್ಲ ಕೊಡ್ತಾ ಇದ್ದಾರೆ. ದೇವರಿಗೆ ನೇರವಾಗಿ ನಮಗೆ ಬಂದು ಕೊಡಲಿಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇಂಥ ನಮ್ಮ ವೇದಿಕೆಯಲ್ಲಿರೋ ಸಜ್ಜನರ ಮೂಲಕ ನಮಗೆ ಆ ಒಂದು ಅನುಗ್ರಹವನ್ನು ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು 100% ತೃಪ್ತರಾಗಿದ್ದೇವೆ ಅನ್ನೋದಕ್ಕೆ ನಾನು ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ನಾನು ಹೇಳ್ತಾ ಇದ್ದೇನೆ. ಸೊ ಅದೇ ರೀತಿ ಪೂಜ್ಯ ಕಾವಂದರು ಸಹ ಎಷ್ಟು ಒಂದು ಯಾವುದೇ ಒಂದು ಜಾತಿ, ಧರ್ಮ, ಮತ, ಭೇದ ಯಾವುದೂ ಇಲ್ಲದೆ ಒಂದು ಸಂತೋಷದಲ್ಲಿ ಸಮಾನತೆ ರೀತಿಯಲ್ಲಿ ನೋಡ್ತಿರುವ ಸಂಸ್ಥೆ ಅಂತ ಹೇಳಿದರೆ ಧರ್ಮಸ್ಥಳ ಸಂಸ್ಥೆ ಮಾತ್ರ ನಾನು ನೋಡಿರೋದು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ 2024 ಕ್ರಿಸ್ಮಸ್ ಇವೆಂಟ್ಸಿಗೆ ಎಲ್ಲ ಕ್ರಿಶ್ಚಿಯನ್ಸ್ ಫ್ರೆಂಡ್ಸಿಗೆಲ್ಲ ಗೊತ್ತಿರ್ತದೆ, ಮಾತ್ರ ಎಲ್ರಿಗೂ ಗೊತ್ತಿರ್ತದೆ, ನಾವೆಲ್ಲರಿಗೂ ಶೇರ್ ಮಾಡಿದ್ದೇವೆ ಅದನ್ನು. ನಾವಲ್ಲಿ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ಕ್ರಿಸ್ಮಸ್ ಬ್ಲೆಸ್ಸಿಂಗ್ ತೊಗೊಳ್ಲಿಕ್ಕಂತ ಕಾವಂದ್ರ ಹತ್ರ ಹೋಗುವಂತ ನಾವು ಹೋಗಿದ್ದೆವು. ಸೊ ಹೋಗೋ ಟೈಮಲ್ಲಿ ನಾವೆಲ್ಲ ಕ್ರಿಸ್ಮಸ್ ಡ್ರೆಸ್ ಕೋಡೆಲ್ಲ ಹಾಕ್ಕೊಂಡಿದ್ವಿ, ಸಾಂತಾಕ್ಲಾಸನ್ನೆಲ್ಲ ಕರ್ಕೊಂಡಿದ್ವಿ, ಸ್ಟೆಪ್ಸ್ ಎಲ್ಲ ಕಲ್ತ್ಕೊಂಡು ಹಾಡೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು. ಆದರೆ ಮನಸ್ಸಿನ ಒಳಗಡೆ ಒಂದು ಭಯ ಇತ್ತು. ಅಂದರೆ ಈಗ ಅಲ್ಲಿ ಹೋದ್ಮೇಲೆ ಅವರು ಬೇಡ ಹೇಳ್ತಾರ ಹಾಗೆ ಒಂದಿತ್ತು. ಆದರೆ ನಮ್ಮ MD ಸರ್ ನಮಗೆ ಫುಲ್ಲು ಎನ್ಕರೇಜ್ ಮಾಡಿಬಿಟ್ಟು, ಇಲ್ಲ ನಾವು ಅಲ್ಲಿ ಹೋಗಿ ನೋಡುವ, ಸನ್ನಿವೇಶ ಇದ್ದರೆ ಮಾಡುವ ಅಂತ ಹೇಳ್ಕೊಂಡು ನಾವು ಹೋದ್ವಿ. ಹೋಗಬೇಕಾದ್ರೆ ನಾವಲ್ಲಿ ಕಂಡದ್ದು ಬೇರೆಯೇ ಒಂದು ಅಟ್ಮಾಸ್ಫಿಯರ್ ಆಗಿತ್ತು. ಎಷ್ಟು ಚೆನ್ನಾಗಿ ಕಾವಂದ್ರಾಗಲಿ, ಪೂಜೆ ಕಾವಂದ್ರಾಗಲಿ, ಅಮ್ಮಾಜಿ ಆಗಲಿ ನಮ್ಮನ್ನು ಸ್ವೀಕರಿಸ್ಬಿಟ್ಟು ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಅವರು ನಮ್ಮನ್ನು ಬರ ಮಾಡಿಕೊಂಡ್ರು ಅಂತ ಹೇಳಿದರೆ ನಮ್ಗೆ ಅದು ಹೇಳಲಿಕ್ಕೆ ವರ್ಡ್ಸ್ ಸಾಕಾಗೋದಿಲ್ಲ. ಅದು ಎಕ್ಸ್ಪೀರಿಯನ್ಸ್ ಇದ್ದರೆ ಮಾತ್ರ, ಆ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಮಾತ್ರ ಅದ್ರದ್ದು ಇದು ಗೊತ್ತಾಗ್ತದೆ. ಯಾಕಂದರೆ ಅವರೇ ಕೇಳಿದರು, ನಿಮಗೆ ಹಾಡು ಕ್ರಿಸ್ಮಸ್ಸಿಗೆಲ್ಲ ಹಾಡು ಡ್ಯಾನ್ಸ್ ಎಲ್ಲ ಇರುತ್ತಲ್ವ, ನಿಮ್ದು ಯಾವುದು ಇಲ್ವಾ ಅಂತ. ಸೊ ನಮಗೆ ಹೇಳಲಿಕ್ಕೆ ಹೆದರಿಕೆ ಆದಾಗ ನಮ್ಮ ಸರ್ ಹೇಳಿದರು, ಇಲ್ಲ ಸರ್ ಅವರು ಎಲ್ಲ ಕಲ್ತ್ಕೊಂಡು ಬಂದಿದ್ದಾರೆ, ನೀವು ಒಂದು ಗ್ರೀನ್ ಸಿಗ್ನಲ್ ತೋರಿಸಿದ್ರೆ ಅವ್ರು ಮಾಡಿಬಿಡ್ತಾರೆ ಅಂತ. ಅವ್ರು ಹೇಳಿದ್ರು, ಅದಕ್ಕೆ ನೀವು ಈಗಲೇ ಮಾಡಿ ಅಂತೇಳಿ ಇಮ್ಮಿಡಿಯೇಟ್ ಅಲ್ಲಿದ್ದವರಿಗೆಲ್ಲ ಹೊರಗಡೆ ಡೋರೆಲ್ಲ ಕ್ಲೋಸ್ ಮಾಡಿಸಿ ಸ್ಟೆಪ್ಸ್ ಮಾಡಿಸಿದ್ರು. ಅದಕ್ಕಿಂತ ಒಂದು ಖುಷಿಯಾದ ವಿಷಯ ಅಂತ ಹೇಳಿದರೆ, ಪೂಜೆ ಕಾವಂದರು ಸ್ವತಃ ಆ ವಿಡಿಯೋನ ಮಾಡಿಬಿಟ್ಟು ನಮಗೂ ಸಹ ಶೇರ್ ಮಾಡಿದ್ದಾರೆ ಅದನ್ನು. ಅದೊಂದು ತುಂಬ ಖುಷಿಯಾದ ಒಂದು ಸಂಗತಿ. ಅದೇ ರೀತಿ ಹೇಮಾವತಿ ಅಮ್ಮನವರು ಸಹ ಅವರೇ ಸ್ವತಃ, ಎಲ್ಲರಿಗೂ ಗೊತ್ತಿರ್ತದೆ, ಕೇಕನ್ನು ಪ್ರತಿಯೊಂದು ಪೀಸನ್ನು ಸಹ ಅವರೇ ಮಾಡಿದ್ದು. ಪ್ರತಿಯೊಬ್ಬರಿಗೂ ಅವರ ಕೈಯಿಂದನೇ ಎಲ್ರಿಗೂ ಕೇಕನ್ನು ಹಂಚಿದ್ರು. ಆ ಒಂದು ಪ್ರೀತಿ ವಿಶ್ವಾಸವನ್ನು ಎಷ್ಟು ಯಾರು ಮಾಡ್ತಾರೆ ಈ ಥರ ಎಲ್ಲ ಯಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸೇಮ್ ಥಿಂಗ್ ಹರ್ಷೇಂದ್ರ ಸರ್ ಹತ್ರ ಹೋದಾಗಲೂ ಸಹ ಹರ್ಷೇಂದ್ರ ಸರು, ಸುಪ್ರಿಯಾ ಮ್ಯಾಮು, ಸೋನಿಯಾ ಮ್ಯಾಮ್,
ಪೂರನ್ ಸರ್, ಇವರು ಎಲ್ಲರೂ ಸಹ ಇದೇ ರೀತಿಯಲ್ಲಿಯೇ ನಮಗೆ ಒಳ್ಳೆಯ ಒಂದು ಬೆಂಬಲವನ್ನು ನಮ್ಮ ನರ್ಸಸ್ಸನ್ನಾಗಲಿ ಅಥವಾ ನಮ್ಮ ಕ್ರಿಶ್ಚಿಯಾನಿಟಿಯನ್ನಾಗಲಿ ತುಂಬ ಅಂದರೆ ತುಂಬ ಹೊಗಳಿದ್ರು. ಯಾಕಂದರೆ ಅವರು ಕಲ್ತದ್ದು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಆಗಿತ್ತು. ಆ ಒಂದು ಎಕ್ಸ್ಪೀರಿಯನ್ಸನ್ನು ಅವರು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಮಾತ್ರ ಅಲ್ಲ, ಅವರು ನಮಗೆ ಒಳ್ಳೆ ರೀತಿಯ ಬ್ಲೆಸ್ಸಿಂಗನ್ನು ಮಾಡಿದರು. ಪ್ರತಿಯೊಂದು ನಮ್ಮ ಸ್ಟೆಪ್ಪಲ್ಲಿ ಸಹ ಅವರು ಹೇಳ್ತಾರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ. ಈವನ್ ಸೋನಿಯಾ ಮ್ಯಾಮ್ ಸಹ ನಾವಿಲ್ಲಿ ABC ಸೆಂಟರ್ ಓಪನ್ ಮಾಡಿದಾಗಲೂ ಮೇಡಮ್ ನನಗೆ ಒಂದೊಂದೇ ಮೆಸೇಜ್ ಕಳಿಸ್ತಾ ಇದ್ರು, ಈ ಥರ ಮಾಡಿದ್ರೆ ಚೆಂದ ಇರ್ತದೆ, ಈ ಥರ ಸ್ಟೆಪ್ಸನ್ನು. ಅಲ್ಲಿ ಸಣ್ಣ ಸಣ್ಣ ಫೂಟ್ಗಳು ಕಂಡಿರ್ಬೋದಲ್ವಾ, ಪಿಂಕ್ ಆ್ಯಂಡ್ ಬ್ಲೂ, ಅದ್ರದ್ದು ಐಡಿಯಾ ಕೊಟ್ಟದೆ ಸೋನಿಯಾ ಮ್ಯಾಮ್. ಸೊ ಎಷ್ಟು ಚೆನ್ನಾಗಿರಲ್ಲ, ಎಷ್ಟು ಅಟ್ರಾಕ್ಟ್ ಆಗಿದೆ. ಬಂದವರೆಲ್ಲರೂ ಫಸ್ಟ್ ಅವರ ಕಣ್ಣು ಹೋಗೋದೆ ಆ ಫುಟ್ ಸ್ಟೆಪ್ ಮೇಲೆ. ಸೊ ಆ ರೀತಿ ಎಲ್ಲದರಲ್ಲಿಯೂ ಸಹ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇಂಥ ಒಂದು ಪುಣ್ಯವಂತರು ಅಂದರೆ ನಾವು ಅಷ್ಟು ಪುಣ್ಯವಂತರು. ಇಂಥ ಒಂದು ಪೂಜ್ಯರ ಆಶ್ರಯದಲ್ಲಿ ನಾವೊಂದು ಕೆಲಸ ಮಾಡಬೇಕು ಅಂತ ಹೇಳಿದರೆ ಇದು ಸಾಮಾನ್ಯ ಪುಣ್ಯ ಅಂತ ನನಗೆ ಹೇಳಲಿಕ್ಕಾಗಲ್ಲ. ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯದ ಪ್ರತಿಫಲ ಈಗ ನಾವು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿ ಮಾಡಿಕೊಳ್ಳಿಕ್ಕೆ ಪಾಪ ಬೆಳಗಿನಿಂದ ನಮ್ಮ HR ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಅಡ್ಮಿನ್ ಡಿಪಾರ್ಟ್ಮೆಂಟು, ಪ್ರತಿಯೊಬ್ಬರು IT ಅವರು ಎಲ್ಲರೂ ಸಹ, ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್, ಪ್ರತಿಯೊಬ್ಬರು ನಮಗೆ ಗೊತ್ತಿಲ್ಲದೇನೆ ಎಲ್ಲೋ ನಡೀತಾ ಇದೆ, ಏನೇ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಇಲ್ಲಿ ಬಂದು ಓಪನ್ ಮಾಡಿ ನೋಡಿದಾಗ ಒಬ್ಬ ಏನೆಲ್ಲ ಮಾಡಿದಾರಂತ ಅನ್ನಿಸ್ಬಿಡ್ತು. ಸೊ ಇವರಿಗೆ ಎಲ್ಲರ ಕೈ ಇದರಲ್ಲೇ ಆಗಿದೆ. ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಇದಕ್ಕೆ ಸಹಕರಿಸಿದೆ. ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಹೆಲ್ಪ್ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಇದರ ಮುಂದಿನದಾಗಿ ನಾವು ನಮ್ಮ ನರ್ಸಿಂಗ್ ಪ್ಲೆಡ್ಜನ್ನು ನಾವು ಯಾವಾಗಲೂ ಸಹ ಪ್ರತಿ ವರ್ಷ ನಾವು ಒಂದು ಪ್ಲೆಡ್ಜನ್ನು ರಿನ್ಯೂ ಮಾಡ್ತಾ ಇರ್ತೇವೆ. ಸೊ ಈ ವರ್ಷನೂ ಸಹ ಪ್ಲೀಸ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಜಸ್ಟ್ ಎಕ್ಸ್ಟೆಂಡ್ ಯುವರ್ ರೈಟ್ ಹ್ಯಾಂಡ್ ಫಾರ್ವರ್ಡ್. ಜಸ್ಟ್ ರಿಪೀಟ್ ವಾಟ್ ಐ ಆಮ್ ಟೆಲ್ಲಿಂಗ್. ಓಕೆ, ಎಲ್ಲರೂ ಕೈ ಮುಂದಕ್ಕೆ ಚಾಚ್ಕೊಳ್ಳಿ, ಬಲದ ಕೈಯನ್ನು. ಐ solemnly pledge of this assembly to pass my life in purity and to practice my profession faithfully. I will abstain from whatever is deleterious and mischievous, and will not take or knowingly administer any harmful drugs. I will do all in my power, my profession, and will hold in confidence all personal matters committed to my keeping, and all family affairs coming to my knowledge in the practice of my calling. With loyalty will I endeavor to aid the physician in his work and devote myself to the welfare of those committed to my care. Thank you so much. ಧನ್ಯವಾದಗಳು ಮೇಡಮ್. ನಮ್ಮ ಆಸ್ಪತ್ರೆ ಸೇವೆಗೆ ಅತ್ಯಂತ ಹೆಸರುವಾಸಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಅತ್ಯುತ್ತಮ ಸೇವೆ ನೀಡುತ್ತಿರುವ ದಾದಿಯರ ಅಧೀಕ್ಷಕೆಯಾದ ಶ್ರೀಮತಿ ಶರ್ಲಿನ್ ಮೇಡಮ್ ಅವರನ್ನು ಗೌರವಿಸುವ ಸಮಯ. ದಾದಿಯರನ್ನು ಗೌರವಿಸೋಣ.
जिया नहीं जाता बाबरे राता लंबे यार कटे तेरे संगे यार लंबे यार कटे तेरे संगे यार ನಮ್ಮ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಸಾತ್ವಿಕ್ ಜೈನ್ ಸರ್ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಾತ್ವಿಕ್ ಸರ್ಗೆ ನಮ್ಮ ಆಸ್ಪತ್ರೆಯ ದಾದಿಯರ ಬಗ್ಗೆ ಕುರಿತು ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ನಮ್ಮ ಆಸ್ಪತ್ರೆ ದಾದಿಯರ ದಿನದ ಪರವಾಗಿ ಆನ್ ಬಿಹಾಫ್ ಆಫ್ ನರ್ಸಿಂಗ್ ಡೇ ಎವ್ರಿಬಡಿ ಈಸ್ ಹಿಯರ್. I would like to convey special thanks to all the sisters. We say they are the backbone of the hospital, and I would like to thank not only the present staff, I would also like to remember the staff who have been with us for the last 2 years. Many of them have moved on to different places, but they are still in touch. Remembering all those staff as well as those who are here, it is very easy to work with the staff like you. You make our job very easy. Thank you one and all. Thank you. ಬಿಲ್ಲಿಂಗ್ ಇನ್ಚಾರ್ಜ್ ಆದ ದೀಪು ಮೇಡಮ್ ಅವರು ಸಾತ್ವಿಕ್ ಸರ್ಗೆ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನರ್ಸಸ್ ಡೇ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕಾಗಿ MD ಸರ್ ಅಲ್ಲಿ ಕೇಳಿಕೊಳ್ಳುತ್ತೇನೆ.
ಶ್ರೀ ಮಂಜುನಾಥಾಯ ನಮ, ಓಂ ಶ್ರೀ ಜನಾರ್ದನಾಯ ನಮ. ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಅಮ್ಮನವರ ಪಾದಕಮಲಕ್ಕೆ ವಂದಿಸುತ್ತಾ, ಇವತ್ತು ತುಂಬ ಸಂತೋಷವಾದ ದಿವಸ. ಯಾಕಂದರೆ ಇಟ್ಸ್ ಅನ್ ಅಕೇಶನ್ ವಿ ಆಲ್ ಹ್ಯಾವ್ ಗ್ಯಾದರ್ಡ್ ಹಿಯರ್ ಟು ಎಕ್ಸ್ಪ್ರೆಸ್, ರಿಕಗ್ನೈಸ್ ದಿ ಸರ್ವಿಸಸ್ ಆಫ್ ನರ್ಸಸ್. ಈ ಒಂದು ಅಕೇಶನ್ಗೆ ಮನ್ನ ದೇವೇಂದ್ರ ಸರ್ ಮೆಡಿಕಲ್ ಸೂಪರ್ಡೆಂಟಿಸ್ ತನಕ ಇದ್ದರು. ಅಲ್ಲಿ ಪೇಷಂಟ್ ಸ್ವಲ್ಪ ನೋಡೋದಿತ್ತು, ಅದಕ್ಕೆ ಕನ್ಸಲ್ಟೇಷನ್ ಹೋಗಿದ್ದಾರೆ. ಮತ್ತು ಜಸ್ಟ್ ನೋ ನಮ್ಮ ಡಾಕ್ಟರ್ ಸಾತ್ವಿಕ್ ಸರ್ ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಆನ್ ಸ್ಟೇಜ್ ನಿಮ್ಮೆಲ್ಲರ ನಾಯಕಿ ದಿ ನರ್ಸಿಂಗ್ ಸೂಪರ್ಡೆಂಟ್ ಶಾಲಿನಿ ಮ್ಯಾಮ್ ಇದ್ದಾರೆ. ಆ್ಯಂಡ್ ಆಲ್ ದೋಸ್ ಹೂ ಆರ್ ಪ್ರೆಸೆಂಟೆಡ್, ನನ್ನ ನಮಸ್ಕಾರಗಳು ನಿಮಗೆ. ಇಟ್ಸ್ ಯುವರ್ ಡೇ, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡೇ ಬಿಕಾಸ್ before joining this hospital or even after joining this hospital, we have seen that especially in a healthcare sector nalli nurses ಅನ್ನೋದು ಅವರು ಒಂದು, as Shirley madam said, not all can do it. ಎಲ್ಲರಿಗೂ ಅದು ಮಾಡೋದು ಸಾಧ್ಯತೆ ಇಲ್ಲ. ಯಾಕಂದರೆ ಅವರು ಈಗ ಸಹಿತ ಜಸ್ಟ್ ವೈಲ್ ಅಗೋ ಶಿ ಮೇಡ್ ಅ ಬ್ಯೂಟಿಫುಲ್ ಮೆನ್ಷನ್ ದಟ್ ಕೆಲವೊಂದು ವೂಂಡ್ಸ್, ಕೆಲವೊಂದು ಸಿಚುವೇಶನ್ಸ್ ಎಂಥದ್ದಂದರೆ ಅವ್ರ ಓನ್ ರಿಲೇಟಿವ್ಸ್ ಸಹಿತ ಅಲ್ಲಿ ಹತ್ತಿರ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಆ ಕಡೆ ದುಡ್ಡು ಕೊಡ್ತೀವಿ, ನೀವು ಯಾರು ಮಾಡಿ ಅಂತಾರೆ ಬಿಟ್ಟು ಅವ್ರು ಮಾಡೋದಿಲ್ಲ. ಅಂಥ ಸ್ಥಿತಿನಲ್ಲಿ ಸಹಿತ ನೀವು, ಇದು ಒಂದು ದೇವರ ಸೇವೆ. ಇದು ನಾವು ಒಂದು ಏಂಜಲ್ಸ್, ನಾವು ಯಾವ ಥರ ಒಂದು ಏಂಜಲ್ಸ್, ಯಾವ ಥರ ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನು ನೋಡೋದಕ್ಕಿಂತ ಒಂದು ಸೇವೆ ಅನ್ನೋದು ಮುಂದೆ ಭಾವನೆ ಹಿಡ್ಕೊಂಡು ಮಾಡ್ತಾರೆ. ಅಂಥ ಒಂದು ಸೇವೆ ಕೇವಲ ನರ್ಸಸ್ ಡಿಪಾರ್ಟ್ಮೆಂಟಿಂದ ಮಾತ್ರ ಸಾಧ್ಯ. ಅಂಥ ನರ್ಸಸ್ ನೀವೆಲ್ಲ, ಯು ಆರ್ ದ ಏಂಜಲ್ಸ್ ಹೂ ಕ್ಯೂರ್ಸ್ ದಿ ಪೇಷಂಟ್. ಒಂದು ಡಾಕ್ಟರು ಅವರು ತುಂಬ ಬ್ಯುಸಿ ಇರ್ತಾರೆ. 10 to 15 minutes ಒಂದು ಪೇಷಂಟ್ ಜೊತೆಗೆ ಮಾತಾಡಿ ಪ್ರಿಸ್ಕ್ರಿಪ್ಷನ್ ಸೈನ್ ಮಾಡಿ ಹೋಗ್ತಾರೆ. ಬಟ್ ಇಡೀ ದಿವಸ ಸ್ಪೆಷಲಿ ವಾರ್ಡ್ನಲ್ಲಿ 8 ಗಂಟೆ ತನಕ, ಒಮ್ಮೊಮ್ಮೆ 10 ಗಂಟೆ ತನಕ ನರ್ಸ್ ಪೇಷಂಟ್ ಜೊತೆಗೆ, ಪೇಷಂಟ್ ಅಟೆಂಡರ್ಸ್ ಜೊತೆಗೆ ಇರೋದು ನೀವು. ಸೊ ಯುವರ್ ಕೇರ್, ಲವ್ ಆ್ಯಂಡ್ ಅಫೆಕ್ಷನ್, ಯುವರ್ ಕಮಿಟ್ಮೆಂಟ್ ರಿಯಲಿ ಮ್ಯಾಟರ್ಸ್ ಎಟ್ ಲಾಟ್. ಆ್ಯಂಡ್ ನಮ್ಮ ಸಾತ್ವಿಕ್ ಸರ್ ಅಂದಂಗೆ ಯು ಹ್ಯಾವ್ ಸೆಟ್ ಅ ಸ್ಟ್ಯಾಂಡರ್ಡ್ಸ್. ನಮಗೆ ತುಂಬ ಸಂತೋಷ ಇತ್ತೀಗ ನಮ್ಮ LT ಸ್ಟಾಫ್ ಸಹಿತ ಮಾನ್ಯತಾ ಅಕ್ರಿಡೇಷನ್ 16 out of 16 ಸ್ಕೋರ್ ಮಾಡಿ, ಯು ಹ್ಯಾವ್ ಶೋನ್ ಟು ದ ವರ್ಲ್ಡ್ ದಟ್ ದ ಕೈಂಡ್ ಆಫ್ ಕ್ಯಾಲಿಬರ್ ಯು ಪೀಪಲ್ ಹ್ಯಾವ್. ಅದೇ ಥರ ನಮ್ಮ ನರ್ಸಸ್ ಡಿಪಾರ್ಟ್ಮೆಂಟ್ನಲ್ಲಿ ಸಹಿತ ಐ ಕೀಪ್ ಗೆಟಿಂಗ್ ರಿವ್ಯೂಸ್. ಎಷ್ಟೋ ಮಂದಿ ಬರೆದಾರೆ, ನಾನು ರಾತ್ರಿ 2 ಗಂಟೆಗೆ ಸಹಿತ ನರ್ಸಸ್ಗೆ ಕಾಲ್ ಅಂದರೆ ಕರೆದಾಗ ಅವರೊಂದು ಫ್ರೆಶ್ ಮುಖದಿಂದ ನಗುಕುಂತ ಬಂದು ನನಗೆ ಸೇವೆ ಮಾಡಿದ್ದ ಇದು ನಾನು ಯಾವಾಗೂ ನೆನಪಿಡ್ಕೊತೀನಿ. ಯಾಕಂದರೆ ಸುಮಾರು ಬೇರೆ ಹಾಸ್ಪಿಟಲ್ಸ್ನಲ್ಲಿ, ಬೇರೆ ಕಡೆ ಸೆಟಪ್ಸ್ನಲ್ಲಿ ಆ ಟೈಮ್ನಲ್ಲಿ 2 ಗಂಟೆ ಅರ್ಲಿ ಮಾರ್ನಿಂಗ್ ಕರೆದಾಗ ಒಂಥರ ಮುಖ ಮಾಡಿಕೊಂಡು ಯಾಕೆ ನೀವು ಕರೆದಿರ ಅನ್ನೋ ಒಂದು ಎಕ್ಸ್ಪ್ರೆಷನ್ಸ್ ಅವರಲ್ಲಿ ನಮಗೆ ಕಾಣುತ್ತೆ. ಬಟ್ ಇಲ್ಲಿ ಅವರು ಬಂದು ಎಷ್ಟೋ ಪ್ರೀತಿ, ಗೌರವ, ಮರ್ಯಾದೆಯಿಂದ ನಮ್ಮ ನೋಡೋದೇ ಅಲ್ಲದೆ, ನೀವು ಏನೂ ಪ್ರಾಬ್ಲಮ್ ಇಲ್ಲ, ಎಷ್ಟು ತನಕ ಆದರೂ ನೀವು ನಮ್ಮನ್ನು ಕರಿಬೋದು, ನಮ್ಮ ಸೇವೆ ಪಡ್ಬೋದು ಅನ್ನೋ ಭರವಸೆ ನೀವು ಕೊಡ್ತಾ ಇದ್ದೀರಲ್ಲ, ಅದು ಲಿಖಿತವಾಗಿ ಎಷ್ಟೋ ಮಂದಿ. ಒಂದು ಸಲ ಒಂದು ವಾರ್ಡ್ನಲ್ಲಿ ಒಂದು ಪೇಷಂಟ್ ಅಟೆಂಡರ್ ಅಂತಿದ್ರು, ನಾನು ಬೇಕಂತ ಪೇಷಂಟ್ ಅಂತಿದ್ರು, ನಾನು ಬೇಕಂತ ಇದ್ದಿದ್ದ 4 ದಿವಸ ನಾನು ನೋಡಿದ್ದೀನಿ ಸರ್, ನರ್ಸಸ್ ನಿದ್ದೆ ಮಾಡ್ತಾರಾ ಏನಾರ ಸರಿಗಂತ. ನರ್ಸಸ್ ನಿದ್ದೆನೇ ಮಾಡಲ್ಲ ನಿಮ್ಮ ಹಾಸ್ಪಿಟಲ್ನಲ್ಲಿ, ಯಾಕೆ ನನಗೆ ಗೊತ್ತಾಗಲ್ಲ. ಎಷ್ಟು ಚೆಂದ ಅವರು ಸೇವೆ ಮಾಡ್ತಾರೆ ಅನ್ನೋದು ನಾನಂತೂ ನೋಡಿಲ್ಲ ಅನ್ನೋದು ನಾನು ಕಿವಿಯಾರ ಕೇಳಿದ್ದು. ಸೊ ಗ್ರೇಟ್ ಜಾಬ್ ಬೈ ಆಲ್ ಆಫ್ ಯು. ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಯಾವ ಕನಸಿಂದ, ಯಾವ ವಿಷನ್ನಿಂದ ಈ ಒಂದು ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕೆ ತಕ್ಕಂತೆ ನೀವು ಮಾಡ್ತಾಯಿದ್ದೆ. ಇವತ್ತು ಬೆಳಗ್ಗೆನೇ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಮೇಲೆ ನಾನು ಪೂಜ್ಯ ಹೆಗ್ಡೆಜಿ ಅವನು ಭೇಟಿಯಾಗೋ ಒಂದು ಅವಕಾಶ ಸಿಕ್ತು. ಅವ್ರ ಜೊತೆಗೆ ಮಾತಾಡಿ ಬಂದೆ. ಹೀಗೆ ಮಾತಾಡ್ತಾ ಇದ್ದಾಗ ಹಿ ವಾಸ್ ರಿಯಲಿ ಅಪ್ರಿಷಿಯೇಟಿವ್ ಅಬೌಟ್ ದ ಹಾಸ್ಪಿಟಲ್ ಆ್ಯಂಡ್ ಸ್ಪೆಷಲಿ ದ ಡಾಕ್ಟರ್ಸ್ ಆ್ಯಂಡ್ ನರ್ಸಿಂಗ್ ಸರ್ವಿಸಸ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ಸಪೋರ್ಟಿಂಗ್ ಸ್ಟಾಫ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸ್ಪೆಷಲಿ ನರ್ಸಸ್ ಬಗ್ಗೆ ತುಂಬ ಮಂದಿ ನನಗೆ ತಿಳಿಸ್ತಾ ಇದ್ದಾರೆ ಅಂತ ಪೂಜ್ಯವ್ರು ಅಂದಿದ್ದಾರೆ.
ಒಂದು 10-15 ದಿವಸ ಹಿಂದೆ ಪೂಜ್ಯ ಮಾತುಶ್ರೀ ಅಮ್ಮಾಜಿ ಅವ್ರನ್ನೂ ನಾವು ಭೇಟಿ. ತುಂಬ ಮಂದಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತು, ತಾಯಿ ಅಮ್ಮ ಅಂತೀವಿ. ತಾಯಿ ಅಮ್ಮ ಅಂದರೆ ಹೊಟ್ಟೆಗೆ ಸಂಬಂಧಿಸಿದ ಒಂದು ಅನುಭವ, ಒಂದು ಬಂಧ. ಅಂದರೆ ನಮ್ಮ ಮದರ್ ಇದ್ದಾರೆ. ಮಾತುಶ್ರೀ ಅಂದರೆ ಹೃದಯಕ್ಕೆ ಸಂಬಂಧಿಸಿದವ್ರನ್ನು ಮಾತುಶ್ರೀ ಅಂತೀವಿ. ಎಷ್ಟು ಮಂದಿಗೆ ಈ ಡಿಫ್ರೆನ್ಸ್ ಗೊತ್ತಿದೆ ನನಗೆ ಗೊತ್ತಿಲ್ಲ. ವಿ ಕಾಲ್ ಮಾತೃಶ್ರೀ ಮೀನ್ಸ್ ವಿತ್ ಹೂಮ್ ವಿ ಹ್ಯಾವ್ ಅ, ಹೃದಯದಿಂದ ನಾವು ಅಮ್ಮ ಅಂತ ಯಾರನ್ನು ಕರಿತೀವೋ ಅವನು ಮಾತೃಶ್ರೀ ಅಂತ. ಸೊ ಅವರು ಅಂಥ ಮಾತೃಶ್ರೀ ಹೇಮಾವತಿ ಅಮ್ಮನು ನಾವು ನಾನು ಭೇಟಿಯಾದಾಗ ಅವ್ರು ಅಂತಿದ್ರು, ತುಂಬ ಸಂತೋಷ ಆಗ್ತಾಯಿದೆ ಜನಾರ್ದನ್, ಸುಮಾರು ಮಂದಿ ಹಾಸ್ಪಿಟಲ್ ದಾದಿಯರ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಕೊಡ್ತಾ ಇದ್ದಾರೆ ಅಂತ. ಸೊ ನೀವು ಅಂಥ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ರಿ. ಆ್ಯಂಡ್ ಐ ಆಲ್ಸೋ ಕೀಪ್ ಸೀಯಿಂಗ್ ದಿ ಫೀಡ್ಬ್ಯಾಕ್. ನಾನು ಪರ್ಸ್ನಲಾಗಿ ರೌಂಡ್ಸ್ ಬಂದಾಗ ಬೇರೆ ಎಲ್ಲ ಥರ ಸಿಚುವೇಶನ್ಸ್ನಲ್ಲಿ ನಾನು ನೋಡ್ತಾ ಇರ್ತೀನಿ. ನೀವು ತುಂಬ ಒಳ್ಳೆ ಒಂದು ಡಾಕ್ಟರ್ಸ್ ಒಮ್ಮೆ ಮೂಡ್ನಲ್ಲಿ ಇರ್ತಾರೆ, ಏನೋ ಅಂತಾರೆ, ಆದರೂ ಸಹಿತ ನೀವು ಅದನ್ನು ಒಂದು ಫ್ಯಾಮಿಲಿ ಅಫೇರು ಆಗುತ್ತಾ ಇರ್ತವೆ. ನಾವು ಅದನ್ನು ಜಾಸ್ತಿ ಮನಸ್ಸಿಗೆ ತೊಗೋಬಾರ್ದು ಅಂತ ಅಂದ್ಕೊಂಡು ನಾನು ಕೆಲವೊಂದು ಸಿಚುವೇಶನ್ಸ್ ನೋಡಿದ್ದೀನಿ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳಾರ್ದು. ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಆರ್ಗನೈಜೇಷನ್, ವಿ ಕಾಲ್ ಇಟ್ ಆಸ್ ಅ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಆರ್ಗನೈಜೇಷನ್, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೀವೆಲ್ಲ ಮಾಡ್ತಾಯಿದ್ರಿ. ಐ ಫೀಲ್ ವೆರಿ ಪ್ರೌಡ್ ಆಫ್, ಆಸ್ ಅ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿಸ್ ಆರ್ಗನೈಜೇಷನ್, ಐ ಫೀಲ್ ವೆರಿ ಪ್ರೌಡ್ ಆಫ್ ಯು, ಆಲ್ ದಿ ನರ್ಸಸ್ ಸ್ಪೆಷಲಿ, for your valuable human service, that selfless service you people are doing. Definitely you have a bright future in this hospital, that I can assure you. We all as a core committee we can assure you, ನಿಮಗೆ ಒಂದು ಬ್ರೈಟ್ ಫ್ಯೂಚರ್ ಇರುತ್ತೆ ಈ ಹಾಸ್ಪಿಟಲ್ನಲ್ಲಿ. ಯಾಕಂದರೆ ನನಗೆ ಯಾವಾಗೂ ಐ ಟ್ರೈ ಟು, ದಿಸ್ ಈಸ್ ಅನ್ ಅಕೇಶನ್, ನಾನು ನಮ್ಮ ಇವರು ಶರ್ಲಿ ಮೇಡಮ್ದು ಅವ್ರದ್ದು ಫ್ಯಾಮಿಲಿ ಜೊತೆಗೆ, ಅವರ ಅಪ್ಪ ಅಮ್ಮ ಜೊತೆಗೆ ಮಾತಾಡ್ತಾ ಇದ್ದಾಗ ಅವ್ರು ಅಂತಿದ್ರು, ಇವರು ಸೌದಿ ಕಿಂಗ್ಡಮ್ನಲ್ಲಿ ಗೌರ್ಮೆಂಟ್ ಕೋಟಾನಲ್ಲಿ ಹೋದಾಗ 1,50,000 ಸಂಬಳ ಬರ್ತಿತ್ತು, ಫ್ರೀ ಕ್ವಾರ್ಟರ್ಸ್ ಇತ್ತು, 1 ಮಂತ್ ರೇಷನ್ ಸಹಿತ ಫ್ರೀಯಾಗಿ ಸಿಗ್ತಿತ್ತು. ಆ್ಯಂಡ್ ಶಿ ವಾಸ್ ದೇರ್ ವಿತ್ ಫ್ಯಾಮಿಲಿ, ಅವರು ಮಗು ಸಹಿತ ಅಲ್ಲೇ ಹುಟ್ಟಿದ್ದು. ಸೊ ಶಿ ವಾಸ್ ದೇರ್ ವಿತ್ ದ ಫ್ಯಾಮಿಲಿ, ವೆರಿ ವೆಲ್ ಸೆಟಲ್ಡ್ ದೇರ್. ನಂತರ ಬಿಕಾಸ್ ಆಫ್ ಫ್ಯಾಮಿಲಿ ಕಂಪಲ್ಷನ್ಸು ದೇ ಹ್ಯಾವ್ ಕಮ್ ಬ್ಯಾಕ್ ಹಿಯರ್ ಟು ಸ್ಟೇ ವಿತ್ ದೇರ್ ಇನ್ಲಾಸ್. ಅವರು ಹೆಲ್ತ್ ಸರಿಯಾಗಿದ್ದಿಲ್ಲ, ಫಾದರ್ ಇನ್ ಲಾ ಎಕ್ಸ್ಪೈರ್ಡ್ ಹಿಯರ್. ಸೊ ಆ ಟೈಮ್ನಲ್ಲಿ ಶಿ ವಾಂಟೆಡ್ ಟು ಜಾಯಿನ್ ಸಮ್ವೇರ್ ಹಿಯರ್. ಬೇರೆ ಕಡೆ ಒಳ್ಳೆ ಪೋಸ್ಟ್ ಬಂದಿದ್ರು ಸಹಿತ ಅವರ ಅಪ್ಪ ನಾನು ಅವ್ರ ಜೊತೆಗೆ ಮಾತಾಡಿದಾಗ ಅಂದಿದ್ದಾರೆ, ಕಡಿಮೆ ಸ್ಯಾಲ್ರಿ ಆದರೂ STMನಲ್ಲೇ ನೀವು ಜಾಯ್ನ್ ಆಗಿ ಅಂತಂದು. STMನಲ್ಲಿ 10,000 ರೂಪಾಯಿಗೆ ಜಾಯ್ನ್ ಆಗಿದ್ದಾರೆ ಆ ಕಾಲದಲ್ಲಿ, 2013ನಲ್ಲಿ. ದೋ ಶಿ ವಾಸ್ ಪೇಡ್ ಲೆಸ್ ಆ್ಯಂಡ್ ದಿ ರ್ಯಾಂಕ್ ಆಲ್ಸೋ ವಾಸ್ ಲೆಸ್. ಬಟ್ STM ಅನ್ನೋದು ಬ್ರ್ಯಾಂಡ್ ಅಂತದ್ದು. ವಾಟ್ ಐ ವಾಂಟ್ ಟು ಸ್ಟ್ರೆಸ್ ಹಿಯರ್ ಈಸ್ STM ಬ್ರ್ಯಾಂಡ್ ಅಂತದ್ದು. ಸೊ ಅವ್ರ ಅಮ್ಮ ಜೊತೆಗೆ ನಾನು ಮಾತಾಡಿದಾಗ ದಟ್ಸ್ ವಾಟ್ ದೇ ವರ್ ಟೆಲಿಂಗ್, ಇಲ್ಲ ಸರ್ ನಾವು ಅಂದಿದ್ವಿ ಲೆಟರ್ ಜಾಯಿನ್ ಓನ್ಲಿ STM ಅಂತ, ಕಡಿಮೆ ಸಂಬಳ ಇದ್ದರು. ಸೊ ಇವತ್ತು ಯು ಕ್ಯಾನ್ ಸಿ ದ ಪೊಸಿಷನ್. ಸೊ ನಿಮಗೆ ಸಹಿತ ವಾಟ್ ಐ ವಾಂಟ್ ಟು ಸೇ ಇಸ್, ಯು ಹ್ಯಾವ್ ಜಾಯಿನ್ಡ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ದಿ ಹೆಲ್ತ್ ಫೀಲ್ಡ್ನಲ್ಲಿ, STMನಲ್ಲಿ. ಡೆಫಿನೆಟ್ಲಿ ವಿ ಹ್ಯಾವ್ ವೆರಿ ಗುಡ್ ಪ್ಲ್ಯಾನ್ಸ್ ಫಾರ್ ಯು ಇನ್ ಫ್ಯೂಚರ್. ಒಳ್ಳೆ ಫ್ಯೂಚರ್ ಇರುತ್ತೆ. We will be having a great career path for all of you. Definitely we are thinking it will be rolling out. ನಾಡ್ದ 9ನೇ ತಾರೀಕು ನಮ್ಮ ಹಾಸ್ಪಿಟಲ್ ಎಕ್ಸ್ಪಾನ್ಷನ್ ಪ್ಲ್ಯಾನ್ ಸ್ಯಾಂಕ್ಷನ್ ಆಗಿದೆ. ಪೂಜಾರು ಇವತ್ತು ಮಾತಾಡಿದಾಗ ಅಂದರು. ಸೊ 9 o'clock 8 ಗಂಟೆಗೆ 9 ಗಂಟೆ 8 ನಿಮಿಷಕ್ಕೆ ಸೋಮವಾರ ಇಲ್ಲಿ ಸಣ್ಣ ಭೂಮಿ ಪೂಜೆ ಇದೆ. ಅದಾದ ಕೂಡಲೇ ನಮ್ಮ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಒಂದು 15 ಅಡಿಷ್ನಲ್ ಇದು ಸ್ಪೆಷಲ್ ವಾರ್ಡ್ಸು, ಒಳ್ಳೆ ನರ್ಸಿಂಗ್ಗೋಸ್ಕರ ಒಳ್ಳೆ ರೆಸ್ಟ್ ರೂಮ್ಸ್ ಇಡ್ತಾ ಇದ್ದೀವಿ ನಿಮಗೋಸ್ಕರ, ಆ್ಯಂಡ್ ಡಾಕ್ಟರ್ಸ್ಗೋಸ್ಕರ ಇಡ್ತಾ ಇದ್ದೀವಿ. ಸೊ ವಿ ಆರ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್. ದೆನ್ ವಿ ಆಲ್ಸೋ ಹ್ಯಾವ್ ಪ್ಲ್ಯಾಂಡ್ ಫಾರ್ ಅಫ್ಕೋರ್ಸ್ MRI, ಒನ್ ಮೋರ್ ಅಡಿಷ್ನಲ್ ಆಪ್ರೇಷನ್ ಥಿಯೇಟರ್. DNB ಸಹಿತ ಸ್ಯಾಂಕ್ಷನ್ ಆಗೋದಿದೆ. ಸೊ ವಿ ಆರ್ ಗೋಯಿಂಗ್ ಫಾರ್ DNB ಆ್ಯಂಡ್ ಮೆನಿ ಮೋರ್ ಟು ರೋಲ್ ಔಟ್ probably by the end of this calendar year. Why I am telling you this is, we have a great future, you have a great future. ಸೊ ಹಾಸ್ಪಿಟಲ್ನಲ್ಲಿ ನೀವು ಎಷ್ಟು ಒಳ್ಳೆ ಸೇವೆ ಕೊಡ್ತೀರೋ, ನೀವು ಎಷ್ಟು ಒಳ್ಳೆ ನಿಮ್ಮ ಕಮಿಟ್ಮೆಂಟ್ ಇರುತ್ತೆ, ನಿಮ್ಮ ಸ್ಯಾಕ್ರಿಫೈಸ್ ವಿಲ್ ನೆವರ್ ಗೋ ಅನ್ನೋಟಿಸ್ಡ್. ದಿಸ್ ಈಸ್ ಅ ಪ್ರಾಮಿಸ್ ಫ್ರಮ್ ಅವರ್ ಕೋರ್ ಕಮಿಟಿಯಿಂದ ನಿಮಗೆ ಪ್ರಾಮಿಸ್ ಮಾಡ್ತೀವಿ.
that your sacrifice, your work, your selfless service, your commitment will never go unnoticed. 100% ಅದಕ್ಕೆ ರಿವಾರ್ಡ್ ಇದ್ದೇ ಇರುತ್ತೆ. You will definitely, ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಡೆಫಿನೆಟ್ಲಿ you will be rewarded. And I am very proud of all these nurses. ಇಲ್ಲಿ ನಮ್ಮಲ್ಲಿ ಎಕ್ಸ್ ನರ್ಸಸ್ನು ಇದ್ದಾರೆ. ಈಗ ಸಹಿತ ಶರ್ಲಿ ಮೇಡಮ್ ಅಂತಿದ್ರು, ಲಾಸ್ಟ್ನಲ್ಲಿ ನನಗೊಂದು ಅವಕಾಶ ಕೊಡಬೇಕು, ದೀಪು, ಹೇಮಾ ಆ್ಯಂಡ್ ಮೋಹಿನಿ ಅವರು ಎಕ್ಸ್ ನರ್ಸ್ ಇದ್ದಾರೆ, ಅವರು ಐ ಹ್ಯಾವ್ ಟು ಥ್ಯಾಂಕ್ ದೆಮ್ ಆಲ್ಸೋ ಅಂತ. ಸೊ ವಿ ಹ್ಯಾವ್ ಗುಡ್ ಟೀಮ್, ಒಳ್ಳೆ ಸಪೋರ್ಟಿಂಗ್ ಟೀಮ್ ಇದೆ ನಿಮಗೆ. ಒಂದು ಬಿಲ್ಲಿಂಗ್ ಸ್ಟಾಫ್ ಇರಲಿ, ಒಂದು ಫಾರ್ಮಸಿ ಇರಲಿ, ಒಂದು ರೇಡಿಯಾಲಜಿ ಇರಲಿ, ಒಂದು ಲ್ಯಾಬ್ ಇರಲಿ, you take any department, stores, any department for that matter, we are like one family. ನಾವೆಲ್ಲ they are all like one family. ಅದೇ ಥರ ನಾವು ನಡೀತಾ ಇದ್ದೀವಿ. ಅದು ಇರಲಿ. ನಿಮ್ಮ ಒಂದು ಸ್ಟಾಫ್ ಏನಿದ್ದಾರೆ, ನರ್ಸಿಂಗ್ ಸ್ಟಾಫ್, you are all angels. When you move, people should feel an angel is moving. ಏನಾಗಬೇಕು? we should feel ಜೋರಾಗಿ ಅಂದರೆ ಆ್ಯನ್ ಏಂಜಲ್ ಬಂದ ಕೂಡಲೇ ಅಲ್ಲಿ ಒಂದು ಬೆಳಕು ಬರುತ್ತೆ, ಅಲ್ಲಿ ಒಂದು ಸಂತೋಷ ಆಗುತ್ತೆ, ಅಲ್ಲಿ ಒಂದು ಏನಂತಾರೆ ಕ್ಯೂರಿಂಗ್ ಇಫೆಕ್ಟ್ ಇರುತ್ತೆ. ಸೊ ದ್ಯಾಟ್ ಯು ಹ್ಯಾವ್ ಬೀನ್ ಡೂಯಿಂಗ್. ಗಾಡ್ ಬ್ಲೆಸ್ ಯು. ನಿಮಗೆಲ್ಲರ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನಮ್ಮ ಕೋರ್ ಕಮಿಟಿ ಕಡೆಯಿಂದ ನಿಮಗೆ ಭರೋಸಾ ಕೊಡ್ತಾ, ಈ ಒಂದು ಅಕೇಶನ್ಗೆ ಬಂದಂಥ ನಿಮ್ಮೆಲ್ಲರಿಗೂ ಮತ್ತೊಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಸರ್, ನಮ್ಮ ನರ್ಸಿಂಗ್ ಸಿಬ್ಬಂದಿಗಳಿಗೆ ಗೇಮ್ಸ್ ಮತ್ತು ಇತರ ಚಟುವಟಿಕೆಗಳು ನಡೆಯಲಿದ್ದು, ಇದೀಗ ವೇದಿಕೆಯನ್ನು ನಮ್ಮ ನರ್ಸಿಂಗ್ ಸಿಬ್ಬಂದಿಗಳಿಗೆ ಬಿಟ್ಟುಕೊಡುತ್ತಿದ್ದೇವೆ. ದಯಮಾಡಿ ವೇದಿಕೆಯಲ್ಲಿರುವ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮುಂದಿನ ಕಾರ್ಯಕ್ರಮವನ್ನು ಸೃಜನ್ ಅವರು ನಡೆಸಿಕೊಡುತ್ತಾರೆ. ಗುಡ್ ಈವ್ನಿಂಗ್ ಆಲ್. ಹ್ಯಾಪಿ ನರ್ಸಸ್ ಡೇ. ಇವತ್ತು ನಾವು ಫ್ಲೋರೆನ್ಸ್ ನೈಟಿಂಗೇಲರ ಜನ್ಮದಿನದಂದು ನಾವು ನರ್ಸಸ್ ಡೇ ಆಗಿ, ಇಂಟರ್ನ್ಯಾಷನಲ್ ನರ್ಸಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದು ಅಂದರೆ ಅವರು ಮನುಕುಲಕ್ಕೆ ನೀಡಿದ ಅಮೋಘ ಸೇವೆಯನ್ನು ಸ್ಮರಿಸುವ ಸಲುವಾಗಿ ನಾವು ಅವರ ಹುಟ್ಟುಹಬ್ಬವನ್ನು ಇಂಟರ್ನ್ಯಾಷನಲ್ ನರ್ಸಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಿರುವುದು. ಮತ್ತು ನರ್ಸಿಂಗ್ ಅಂತೇಳಿದರೆ ಸೇವೆಯಲ್ಲಿ ಒಂದು ವೃತ್ತಿಯಾಗಿರ್ಬೋದು, ಆದರೆ ಪ್ರೀತಿಯಲ್ಲಿ ಅದು ದೇವರ ಸೇವೆಯಾಗಿ ನಾವು ಕೆಲಸ ಮಾಡ್ತಾ ಇರೋದು. ಮತ್ತು ಇಲ್ಲಿ SDMಗೆ ಸೇರಲಿಕ್ಕೆ ನನಗೆ ಒಂದು ಅವಕಾಶ ಕೊಟ್ಟದು ನಮ್ಮ ಶರ್ಲಿ ಮ್ಯಾಮ್, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇಲ್ಲಿ ನಾನು ಸೇರಿ ಒಂದು 7 ಇಯರ್ಸ್ ಆಗಿದೆ. ಫಸ್ಟ್ ಸೇರಿದ್ದೆ 2013 ಮತ್ತು ಒಂದು 6-7-8 ಮಂತ್ಸಲ್ಲಿ ಬಿಟ್ಟು ಮತ್ತೆ ಪುನಃ ಸೇರಿ ಈಗ 7 ಇಯರ್ಸ್ ಆಗಿದೆ. ಈ 7 ಇಯರ್ಸಲ್ಲಿ ನಮ್ಮ MD ಸರು ಮತ್ತು ಶರ್ಲಿ ಮ್ಯಾಮ್ ಎಲ್ಲ ಬಂದು ನಮಗೆ ತುಂಬ ಸಪೋರ್ಟ್ ನೀಡಿ ನಮ್ಮನ್ನು ಒಂದು ಒಳ್ಳೆಯ ಒಂದು ನರ್ಸಿಂಗ್ ಕೆಲಸ ಮಾಡೋದ್ರಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಮತ್ತು ಎಲ್ಲರಿಗೂ ಹ್ಯಾಪಿ ನರ್ಸಸ್ ಡೇ. ಈವ್ನಿಂಗ್ ಆಲ್. ಓಂ ನಮಃ ಶಿವಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಪರಮ ಪೂಜ್ಯ ಕಾವಂದರಿಗೆ ಮತ್ತು ಮಾತೃಶ್ರೀ ಅಮ್ಮನವರಿಗೆ ವಂದಿಸುತ್ತಾ, ನಮ್ಮ ಆಸ್ಪತ್ರೆಯ MD ಸರ್ ಹಾಗೂ ಡಾಕ್ಟರ್ಸ್ಗಳಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ನಾನು ವಂದಿಸುತ್ತಾ, ಹಾಗೂ ನಮ್ಮ ಶರ್ಲಿ ಮ್ಯಾಮ್ ಆಗಿರುವ NS ಆಗಿರುವ ಶರ್ಲಿ ಮ್ಯಾಮ್ ಅವರಿಗೆ ವಂದಿಸುತ್ತೇನೆ. ಇಂದು ನಾವು ಅಂತಾರಾಷ್ಟ್ರೀಯ ದಾದಿಯರ ದಿನವನ್ನು ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ಮೇ 12ರಂದು ಆಚರಿಸುತ್ತಿದ್ದೆವು. ಕಾರಣಾಂತರದಿಂದ ಈ ದಿನ ನಾವು ಆಚರಿಸುತ್ತಿದ್ದೇವೆ. ಇಂದು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವೂ ಹೌದು. ಅವರು ನರ್ಸಿಂಗ್ ವೃತ್ತಿಗೆ ಆಧಾರಶಿಲೆಯಾದ ಮಹಾನ್ ವ್ಯಕ್ತಿಯವರು. ಅವರ ಶ್ರದ್ಧೆ, ಸೌಮ್ಯತೆ ಮತ್ತು ಕರ್ತವ್ಯ ನಿಷ್ಠೆ ನಮಗೆ ಮಾದರಿ. ದಾದಿಯರು ನಮ್ಮ ಆರೋಗ್ಯ ವ್ಯವಸ್ಥೆಯ ಹೃದಯಸ್ಥರು. ಕೇವಲ ಶಾರೀರಿಕ ಆರೈಕೆ ಅಷ್ಟಲ್ಲದೆ ಭಾವನಾತ್ಮಕ ಬೆಂಬಲವನ್ನು ನೀಡುವವರಾಗಿರುತ್ತಾರೆ. ಇವರಲ್ಲಿ ನಮ್ಮ ಆಸ್ಪತ್ರೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿರುವ ಶರ್ಲಿ ಮೇಡಮ್ ಅವರನ್ನು ನಮ್ಮ ಆಸ್ಪತ್ರೆಯ ಫ್ಲಾರೆನ್ಸ್ ನೈಟಿಂಗೇಲ್ ಎಂದು ಕರೆದರೆ ತಪ್ಪಾಗಲಾರದು. ನಮ್ಮ NS ಮೇಡಮ್ ನಮಗೆ ಕಾಳಜಿಯ ಬೆರಳು, ಮಮತೆಯ ಕರುಳು. ಹಾಗೆಯೇ ನಮ್ಮ ಆಸ್ಪತ್ರೆಯ MD ಸರ್ ಕೂಡ ದಾದಿಯರ ಪಾಲಿಗೆ ನೆರಳಾಗಿದ್ದಾರೆ. ನಾನು 28 ವರ್ಷ ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದೇನೆ. ನನಗೆ
28 ವರ್ಷದಲ್ಲಿ ಇತ್ತೀಚೆಗೆ ನನಗೆ ಒಂದು 10-15 ವರ್ಷದಿಂದ ತುಂಬ ಸಂತೋಷವಾಗ್ತಾ ಉಂಟು. ಅದರಲ್ಲಿಯೂ ಒಂದು ನಮ್ಮ ಈ ಶರ್ಲಿ ಮ್ಯಾಮ್ ಅಂತೂ ನಮ್ಮನ್ನು ತುಂಬ ಚಂದ ಮಕ್ಕಳಾಗೆ ನಮ್ಮನ್ನು ನೋಡ್ತಾರೆ. ಸೀನಿಯರ್ ಜೂನಿಯರ್ ಅಂತ ಹೇಳದೆ ಸಮಾನತೆಯಿಂದ ನೋಡ್ತಾರೆ. ಅದಕ್ಕೆ ಇನ್ನಷ್ಟು ವರ್ಷ ಕೆಲಸ ಮಾಡುವ ಆಸೆ ನನಗಿದೆ. ಎಲ್ಲ ದಾದಿಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತೇನೆ. Respected dignitaries, MD sir, NS ma'am, MS sir and Sathik sir and all doctors and all other colleagues and my nurses. On this vacation of Nurses Day celebration, we celebrate two dedicated professionals who are tirelessly care for others. Nurses play a vital role in our healthcare system with their dedication, commitment and compassion. Nurses are more than just a caregivers. They are the educators and often the first point of contact for the patients and their families. They provide comfort, guidance and support, not just during the medical treatments, but also through their entire changing lifetimes. I really proud to tell I am a nurse, and I am taking this opportunity to thank our institution. They are providing us a great support for this in our lifetime. Respected sir, I would like to thank one and all for the support and for the support what you have given for us. We are after coming here, we come to know we are something and we are doing something, and it is presenting in our faces also. After coming this institution, we feel like we are the best and we are doing the best. This is the feeling in from our heart. So thank you very much for giving a opportunity to work here as a staff nurse, and we all are proud to be a nurse. Thank you. Nurses Day, Happy Nurses Day. ಓಂ ಶ್ರೀ ಮಂಜುನಾಥಾಯ ನಮಃ. ಕಾವಂದರ್ ಮತ್ತು ಮಾತೃಶ್ರೀ ಅಮ್ಮನವರಿಗೆ ವಂದಿಸುತ್ತಾ, ನಮ್ಮ ನರ್ಸಿಂಗ್ ಸೂಪರ್ಡೆಂಟ್ ಆದ NS ಮ್ಯಾಮ್ ಮತ್ತು ಇವರು MD ಸರ್ ಅವರಿಗೂ ವಂದಿಸುತ್ತಾ, ನಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಇದು ವಂದಿಸುತ್ತಾ, ಮತ್ತು ನಾನು ಇಲ್ಲಿ ನಾನು SDM ಆಸ್ಪತ್ರೆಗೆ ಸೇರಿ 5 ವರ್ಷ ಆಯಿತು ಇವತ್ತಿಗೆ. ಬಟ್ ನನಗೆ ಸ್ಟೇಜಲ್ಲಿ ಬಂದು ಮಾತಾಡಿ ಗೊತ್ತಿಲ್ಲ. ಆ್ಯಕ್ಚುಲಿ ಸ್ಟೇಜಲ್ಲಿ ಬಂದು ಮಾತಾಡೋದೇ ತುಂಬ ಭಯ ಆ್ಯಕ್ಚುಲಿ. ಹೀಗೆ ಫ್ರೆಂಡ್ಸ್ ಜೊತೆ ಎಲ್ಲ ಎಷ್ಟು ಬೇಕಿದ್ರೆ ಮಾತಾಡ್ತೇವೆ. ಎಲ್ಲಿ ಬಂದು ಎದುರಲ್ಲಿ ಮಾತಾಡಬೇಕಾದ್ರೆ ತುಂಬ ಭಯ ಆಗ್ತದೆ, ಅಂತ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹ್ಯಾಪಿ ನರ್ಸಸ್ ಡೇ. ನಮ್ಮ ಆಸ್ಪತ್ರೆಯಲ್ಲಿ ಎಕ್ಸ್ ನರ್ಸ್ ಆಗಿ ಈಗ ಬಿಲ್ಲಿಂಗ್ ಇನ್ಚಾರ್ಜ್ ಆಗಿರುವ ಶ್ರೀಮತಿ ದೀಪು ಮೇಡಮ್ಗೆ ಶರ್ಲಿ ಮೇಡಮ್ ಇಂದ ಬೆಸ್ಟ್ ವಿಶಸ್. Good evening all. Happy Nurses Day to you all. 2013 May 1ಗೆ ನಾವಿಬ್ಬರು ಮೀಟ್ ಆಗಿದ್ವಿ. ಬಟ್ ಅವತ್ತಿಂದ ಇವತ್ತಿನವರೆಗೂ ನಮಗೇನೋ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಒಂದು ಅನ್ಯೋನ್ಯ ಸಂಬಂಧ ಇರ್ಬೋದು, ಒಂದು ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಯಾವುದೋ ಒಂದು ಸಂಬಂಧದಲ್ಲಿ ನಾವೇ ಒಂದು ಒಳ್ಳೆ ಪಾತ್ವೆಯಲ್ಲಿ ಮೂವ್ ಆಗ್ತಾ ಇದ್ದೇವೆ. ಅವರೊಂದು ಮಾತು ಹೇಳಿದರು ನರ್ಸಿಂಗ್ ಬಗ್ಗೆ. ಎಲ್ಲರೂ ನರ್ಸಸ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ, ಎಲ್ಲರಿಗೂ ಆ ಸರ್ವಿಸ್ ಮಾಡುವಂತಹ ಮನೋಭಾವನೆಯೂ ಇರುವುದಿಲ್ಲ, ಆ ಒಂದು ಚಾನ್ಸು ಯಾರಿಗೂ ಸಿಗೋದಿಲ್ಲ ಅಂತ. ನರ್ಸಸ್ ಎಷ್ಟು ಲಕ್ಕಿ ಅಂತ ಹೇಳಿದರೆ, ಎಷ್ಟೋ ಮಕ್ಕಳು ಪ್ಯಾರೆಂಟ್ಸಿದು, ಸ್ವಂತ ಅಪ್ಪ ಅಮ್ಮ ತಂದೆ ತಾಯಿದು ಯಾವುದೇ ಒಂದು ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಹಿಂಜರಿಯುವ ಈ ಸಮಯದಲ್ಲಿ
ನರ್ಸಸ್ ಅವ್ರಿಗೆ ಯಾವ ಸಂಬಂಧನೂ ಇರುವುದಿಲ್ಲ, ಬರೀ ಒಂದು ಪೇಷಂಟ್ ಅಂತ ಹೇಳೋ ಕಾರಣದಿಂದ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ. ಆದರೆ ನರ್ಸಸ್ ಅವರನ್ನು ಯಾವುದೇ ಒಂದು ರೀತಿಯ ಅಸಹ್ಯ ಭಾವನೆಯನ್ನು ಹೊಂದಿರದೆ ಒಂದು ಪೇಷಂಟಿದ್ದು ಎಲ್ಲ ಕೆಲಸವನ್ನು ಮಾಡ್ತಾರೆ. ಸೊ ಯಾವತ್ತೂ ನರ್ಸಸ್ಸಿಗೆ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ಸ್ ಇರ್ತದೆ. ನೀವು ನೋಡಿ, ನರ್ಸಸ್ಸಿದ್ದು ಲೈಫ್ ಯಾವತ್ತೂ ಚೆನ್ನಾಗಿರ್ತದೆ. ಸೊ ಒನ್ಸ್ ಅಗೈನ್ ಹ್ಯಾಪಿ ನರ್ಸಸ್ ಡೇ ಟು ಆಲ್. ಅಲ್ಲಿ 2012ನೇ ಇಸ್ವಿಯಲ್ಲಿ ನಾನು ಈ ಆಸ್ಪತ್ರೆಗೆ ಇಂಟರ್ವ್ಯೂ ಟೈಮಲ್ಲಿ ನಾನು ಬಂದೆ. ಖಂಡಿತ ಹೇಳ್ತೇನೆ, ಉಜಿರೆ ಎಲ್ಲಿತ್ತು ಅಂತ, ಯಾವ ಕಡೆ ಇತ್ತು ಅಂತ ನಂಗೆ ಗೊತ್ತಿರಲಿಲ್ಲ. ಬಂದಿಲ್ಲೇನೋ ನಾನು ಕೂರಿಸ್ಬಿಟ್ರು. ಮತ್ತು ಮುಂದೇನು ಮಾಡೋದು ಅಂತ ಗೊತ್ತಿರಲಿಲ್ಲ. ಒಂದು ಮಾತ್ರ ಗೊತ್ತಿತ್ತು, ನರ್ಸಿಂಗ್ ಕಲ್ತಿದ್ದೆ, ಕೆಲಸ ಮಾಡಬೇಕು ಅಂತ. ಹಾಸ್ಪಿಟ್ಲ್ ಓಪನ್ ಆಗುತ್ತೆ ಅಂತ ವಿಷಯ ಗೊತ್ತಾದ ನಂತರ ಅಪ್ಲಿಕೇಶನ್ ಹಾಕಿದ್ದೆ. ಅಪ್ಲಿಕೇಶನ್ ಹಾಕಿ ಇಂಟರ್ವ್ಯೂ ಟೈಮಲ್ಲಿ ಬಂದು ನಮ್ಮ SDM ಎಜುಕೇಷನ್ ಟ್ರಸ್ಟ್ ಆಫೀಸಲ್ಲಿ ಕೂತೆ. ಖಂಡಿತ ಯಾರೂ ಪರಿಚಯ ಇಲ್ಲ, ಯಾರೂ ಮಾತಾಡಿಸಿಲ್ಲ, ಒಬ್ಬಳೇ ಕೂತಿದ್ದೆ ಅಪ್ಲಿಕೇಶನ್ ಕೊಟ್ಟು. ಅದಾದಮೇಲೆ ಇಬ್ಬರು ಬಂದರು, ಒಬ್ಬರು ಮೇಲು, ಒಂದು ಫೀಮೇಲ್. ದಟ್ ಈಸ್ ಶರ್ಲಿ ಚೇಚಿ ಆ್ಯಂಡ್ ಆಲ್ಸೋ ಅಣ್ಣ ಬಂದರು. ಇಬ್ಬರು ಬಂದಾಗ ನೀವು ಎಲ್ಲಿ ಅಂತ ಕೇಳುವಾಗ, ಕತೆ ಅಂತ ಅನ್ಕೋಬೇಡಿ, ಬಟ್ ಇದು ಒಂದು ಒಳ್ಳೆ ಅವಕಾಶ ನನಗೆ ಹಂಚ್ಕೊಳ್ಲಿಕ್ಕೆ. ಕೇಳುವಾಗ ನೀವು ನಾನು ಇವ್ರು ಕನ್ನಡ ಮಾತಾಡ್ತಾರೋ ತುಳು ಮಾತಾಡ್ತಾರೋ, ಐ ಜಸ್ಟ್ ಗಾಟ್ ಡೌಟ್. ಓಕೆ, ದೆನ್ ಮಾತಾಡೋ ಗೊತ್ತಾಯ್ತು, ಶಿ ಈಸ್ ಎ ಮಲಯಾಳಿ. ದೆನ್ ಐ ಸೆಡ್, ಯಾ ಚೇಚಿ, ಶಿ ವಾಸ್ ಸೋ ಹ್ಯಾಪಿ. ನಾನು ಅವಾರ್ಡ್ ಕೇಳಿದ ಕೂಡಲೇ ಚೇಚಿ ಓಕೆ ಆಯಿತು, ಪರಿಚಯ ಆಯಿತು, ಎಲ್ಲ ಆಯಿತು. ಟಿಲ್ ಇಂಟರ್ವ್ಯೂ ಆಗಿ ಮುಗಿಯೋವಾಗೂ ಫಸ್ಟ್ ಭೇಟಿಯಾದಂಥ ವ್ಯಕ್ತಿ ದಟ್ ಈಸ್ ಶರ್ಲಿ ಚೇಚಿ. ಅದಾದಮೇಲೆ ನಾನು ಅದಾದಮೇಲೆ ಅವ್ರು ಸೆಲೆಕ್ಟ್ ಆದರು. ನಾನು ಓಟಿಗೆ ಅಂತ ತೊಗೊಂಡ್ಲಿಲ್ಲ, ನಿನ್ನ ಮತ್ತೆ ಕರಿತೇನೆ ಅಂತ ಹೇಳಿದರು. ಅದಾದಮೇಲೆ 2013 ಆಗಸ್ಟ್ 22 ನಾನು ಬಂದೆ. ನೆಕ್ಸ್ಟ್ LTಯಲ್ಲಿ ಕೂತಿದ್ದೇನೆ ಸ್ಟಾಫ್ ಆಗಿ. ಆಗ ಬಂದು ಫಸ್ಟ್ ಮಾತಾಡಿದ್ದು, ನಾನು ನಿನಗೆ ನೆನಪಿದ್ದೀನಾ ಅಂತ. ಅದನ್ನು ನಾನು ಮರಿಲಿಕ್ಕಂತೂ ಸಾಧ್ಯ ಇಲ್ಲ. ಯಾಕಂದರೆ ಹಾಸ್ಪಿಟ್ಲ್ ಅಂತ ಡ್ಯೂಟಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕಿದ ಮೊದಲನೇ ಭೇಟಿಯಾಗಿದ್ದು ನಾನು ಶರ್ಲಿ ಚೇಚಿನ. ಸೊ ಇವತ್ತಿನವರೆಗೂ ಅದೇ ಇದಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ವಿಶ್ ಯು ಆಲ್ ಹ್ಯಾಪಿ ನರ್ಸಸ್ ಡೇ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಚೇಚಿ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು ಸೊ ಮಚ್. International Nurses Day is celebrated annually to honor and recognize the role nurses play in providing health care around the world. This day marks the contributions that nurses make to society, often under challenging circumstances, and highlights the need for continued support and appreciation for the nursing profession. History of the event. International Nurses Day was first proposed by Dorothy Sutherland of the US Department of Health, Education and Welfare in 1953 and was first celebrated in 1965. Since 1974, the International Council of Nurses has promoted this day by producing and distributing educational and public information materials. What is International Nurses Day? International Nurses Day is observed every year on 12th May, the anniversary of Florence Nightingale's birth. 12th May. This day provides a platform for healthcare organizations, patients, and the public to express gratitude and acknowledge the essential services provided by nurses worldwide. Caring for nurses strengthens economies is the theme selected by the International Council of Nurses, ICN, for International Nurses Day in 2025. Building on the success of the 2024 in theme, the economic power of care. This theme underscores the critical role a healthy nursing workforce plays in strengthening economies, improving health systems, and ensuring better outcomes for communities worldwide. Dr. Pamela Cipriano, ICN President, explained why the theme was chosen. For our 2025 in theme, we are highlighting the importance of supporting the health and well-being of nurses, who are vital to the functioning of health systems globally. Nurses face numerous challenges, physical, mental, emotional and ethical, and it is imperative that we address these challenges in a way that promotes their overall health. This theme provides an opportunity to bring actionable solutions to the forefront, solutions that can be implemented immediately to support nurses in their daily work and improve their long-term health.
It reinforces the appeal from our Charter for Change calling for all organizations and governments to value, protect, respect and invest in our nurses for a sustainable future for nursing and health care. How to get involved? 1. Show appreciation. Thank healthcare nurses with cards, flowers, or other tokens of appreciation to acknowledge their hard work and dedication. 2. Participate in events, attend or organize local events and seminars that focus on the nursing profession and its critical role in healthcare. 3. Advocate for support. Advocate for better working conditions and policies that support nurses and their professional development. 4. Educate and share. Use social media to share stories and facts about the significant contributions of nurses to healthcare. 5. Donate. Support nursing scholarships or contribute to charities that provide resources for nursing education and professional growth. In scrubs we walk the halls with hearts of gold. We answer because our hearts are bold. Our hands bring comfort, the smile brings light, guiding you through the darkest night. With tenderness to hold your hand, through pain and fear we understand. With every touch to ease your pain.
How is the Josh? SDM nurses chappe mare ಅಂತ ಜೋಶ್ ಇಲ್ಲ ಅವ್ರ ಹತ್ರ. ಎಸ್ ಮಣಿಪಾಲ್ ಕೇಳಬೇಕಂತ. ಓಕೆನಾ? ರೆಡಿ ನರ್ಸಸ್? ಆರ್ ಯು ರೆಡಿ? ಆರ್ ಯು ರೆಡಿ? ಎಸ್. ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಎಸ್. ಇದೀಗ ನಿಮಗೆ ನರ್ಸಸ್ಗೆ ಒಂದು ಗೇಮ್ ನಾವು ಕಂಡಕ್ಟ್ ಮಾಡ್ತೇವೆ. ರೆಡಿ ಇದ್ದೀರಾ? ಎಸ್ ಸಿಸ್ಟರ್, ಆರ್ ಯು ರೆಡಿ? ಜೋರಿ. ಎಸ್. ಇದೀಗ ಫಸ್ಟ್ ಗೇಮ್ ಏನಂತ ಹೇಳಿದ್ರೆ, ಈಗ ಹೇಳುದಿಲ್ಲ, ನಮಗೀಗ ಸ್ಟೇಜ್ಗೆ 4 ಜನ ಬರ್ಬೇಕು. ಯಾರು ಬರ್ತೀರಾ? ಬೇಗ ನೀವಾಗೆ ಬರ್ಬೇಕು, ವಾಲಂಟಿಯರ್ ಆಗಿ ಬೇಗ. ಸಾರಿ, 4 ಅಲ್ಲ, 6 ಜನ ಬರ್ಬೇಕು. 6 ಜನ ಬೇಗ 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 ಬನ್ನಿ 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 ಬನ್ನಿ. ಎಸ್ ಎಸ್ 6 ಜನ ಬೇಕು. 6 ಜನ ಬನ್ನಿ ಬೇಗ. ಲೇಟ್ ಆಯಿತು, ಬೇಗ ಬರಬೇಕು. 6 ಜನ ಬೇಕು. ಎಸ್ ಬನ್ನಿ ಬನ್ನಿ. ತೆರೆದು ಸಿಸ್ಟರ್, ಬಲೆ ಬಲೆ ಬಲೆ. ಲೇಟ್ ಆನ್ ಬೇಗ ಬೇಗ. ಎಸ್ 6 ಜನ ಬೇಕು. 6 ಜನ ಯಾರು ಬರ್ತೀರಾ? ಬೇಗ 6 ಜನ. ಜ್ಯೋತಿ ಸಿಸ್ಟರ್, ಸಂದೇಶ್ ಸರ್, ನೀವು ಬರಲೇಬೇಕು. ಇವತ್ತಿನ ಸೂಪರ್ವೈಸರ್ ನೀವು ಬರಲೇಬೇಕು. ಎಸ್ ನೆಕ್ಸ್ಟ್ ಯಾರು ಬರ್ತೀರಾ? ಜಾನ್ಸಿ ಸಿಸ್ಟರ್, ವನಿತಿ ಸಿಸ್ಟರ್, ಬನ್ನಿ ಬನ್ನಿ. ಚಂದ್ರಶ್ರೀ, ಪುಷ್ಪಾ. ಎಸ್ ವೆರೋನಿಕಾ ಸಿಸ್ಟರ್ಗೆ ಜೋರ ಚಪ್ಪಲಿ ಬರಬೇಕು. ವೆರೋನಿಕಾ ಸಿಸ್ಟರ್ಗೆ ಎಸ್ ವೆರೋನಿಕಾ, ಬೇಗ ಬೇಗ ಬನ್ನಿ ಬನ್ನಿ ಬನ್ನಿ. ಎಸ್ 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 ಎಷ್ಟಾಯಿತು? 1 2 3. ಎಸ್ ಒಬ್ಬರು ವೆರೋನಿಕಾ ಸಿಸ್ಟರ್ ಬನ್ನಿ. ಓಕೆ ಅಲ್ಲ? ಎಸ್. ಈಗ ನಿಮ್ಮರಲ್ಲಿ ಇಬ್ಬಿಬ್ರು ಪಾರ್ಟ್ನರ್ ಆಗಬೇಕು. ಯಾರೆಲ್ಲ ಪಾರ್ಟ್ನರ್ ಆಗ್ತೀರಾ? ಬೇಗ ಬೇಗ ನೀವಿಬ್ಬರು. ಎಸ್ ನೀವಿಬ್ಬರು. ಗೇಮ್ ಅಂತ ಹೇಳಿದರೆ, ಇಬ್ಬರ ಕಣ್ಣಿಗೆ ಮಾಸ್ಕ್ ಹಾಕ್ತೇವೆ. ಒಬ್ಬರ ಕೈಗೆ ಅಲ್ಲ, ಎಸ್ ಸಾರಿ, ಇಬ್ಬರ ಕಣ್ಣಿಗೆ ಸಹ ಮಾಸ್ಕ್ ಹಾಕ್ತೇವೆ. ಎಂತ ಅಂತ ಹೇಳಿದರೆ, ಒಬ್ಬರಲ್ಲಿ ನಿಂತಿರ್ತಾರೆ, ಇನ್ನೊಬ್ಬರು ಹೋಗಿ ಅವರ ಬಾಯಿಗೆ ಬಾಳೆಹಣ್ಣು ತಿನ್ನಿಸ್ಬೇಕು. ಓಕೆ ಅಲ್ಲ? ರೆಡಿ? ಎಸ್. ಯಾರು ಬೇಗ? ಯಾರು ಕೊಡ್ತೀರಾ, ಯಾರು ತಿಂತೀರಾ? ನೀವೇ ಡಿಸೈಡ್ ಮಾಡಿ. ಓಕೆ ಅಲ್ಲ? ರಮೇಶ್ ಸರ್ ಸ್ಪೆಕ್ಸ್ ತೆಪ್ಪೋಡಿಯರು, ತೋಜುಂಡೇಜಿಂಡ ಸ್ಪೆಕ್ಸ್ ತೆಪ್ಪೋಡಿಯರು. ಗೇಮ್ ಗೊತ್ತಾಯ್ತಲ್ಲ ಸಿಸ್ಟರ್? ಅಲ್ಲಿ ನಿಲ್ಬೇಕು. ಮೂವರು ಇಲ್ಲಿ ನಿಲ್ಬೇಕು. ಓಕೆನಾ? ನೀವು ಅಲ್ಲಿ ಹೋಗಿ. ವೇಣುದೇವ್ ಸರ್ ನೋಡಿ, ಎಲ್ರು ನೋಡ, ನೀವು ಕಣ್ಣಿಗೆ ಮಾಸ್ಕ್ ಹಾಕೊಳ್ಳಿ. ಕಣ್ಣಿಗೆ ಆಯಿತು, ಹೇಗೆ ಸಾಗ್ಬೋದು, ನಿಮ್ಮ ಇಷ್ಟ. ಎಸ್ ಬೇಗ ಬೇಗ, ಲೇಟ್ ಆಯಿತು. ರೆಡಿಯಾ? ಕಣ್ಣಿಗೆ ಆಗಬೇಕು ಸಿಸ್ಟರ್, ಬಾಯಿಗೆಲ್ಲ. ಎಸ್ ತಿನ್ನಿಸುವವರು ಫುಲ್ಲು ಮಾಸ್ಕ್ ಹಾಕಬೇಕು. ರೆಡಿ ಬೇಗ. ಕಾಣ್ತದೆ ಸಿಸ್ಟರ್? ಜಂಟಿ ಸರ್, ಹೌದೌದು, ಕಣ್ಣಿಗೆ ಕಾಣಬಾರ್ದು. ಕಾಣ್ತದಾ ಸಿಸ್ಟರ್? ಕಾಣ್ತದಾ? ಕಣ್ಣಿಗೆ ಹಾಕಿ. ನೀವು ಸಹ ಕಣ್ಣಿಗೆ, ಬಾಯಿಗೆಲ್ಲ. ಬಾಯಿಗೆ ಹಾಕಿದ್ರೆ ಕೊಡೋದು ಹೇಗೆ ಸಿಸ್ಟರ್? ಕಣ್ಣಿಗೆ. ರೆಡಿಯಾ? ಇದೆಷ್ಟು ಜೇಣಿ ಸರ್? ಇದೆಷ್ಟು ಕಾಣ್ತದ ಅಂತಲ್ಲ? ಆಯ್ತಾಯ್ತು, ಸಾರಿ ಯಾಕೆ ಇಲ್ಲ ಕಾಣೋದಿಲ್ಲ. ಎಸ್ ರೆಡಿಯಾ? ವೇಣು ಸರ್ ನಿಲ್ಲಿ. ರೆಡಿ 1 2 3 ಅಂತ ಹೇಳ್ತೇವೆ. ರೆಡಿಯಾ? ಬಾಳೆಹಣ್ಣು ಸಿಪ್ಪೆ ಸುಳಿಬೇಕು ಸಿಸ್ಟರ್, ಮತ್ತೆ ಹಾಗೆ ಕೊಟ್ಟರೆ ಎಸ್ ಇಲ್ಲ ಟರ್ನ್ ಮಾಡೋದು ಬೇಡ. ಅವ್ರಿಗೆ ಸಹ ಮಾಸ್ಕ್ ಹಾಕ್ತಾರೆ. ರೆಡಿಯಾ? ರೆಡಿ ಸ್ಟಡಿ ಗೋ. ಓ ಓ ಓ ಓ ಓ ಯಾರು ಫಸ್ಟ್ ತಿಂತಾರೆ ಅವರು? ಎಸ್ ಯಾರ್ಯಾರಿಗೆ ಕೊಡ್ಲಿಕ್ಕಿಲ್ಲ. ಎಸ್ ತಿನ್ನಿ. ವೀಣದರ್ಗೆ ಬಾಳೆಹಣ್ಣಿಲ್ವಾ? ಎಸ್ ತಿನ್ನಿ.
ಎಸ್ ಎಸ್ ರಮ್ಯ ಮತ್ತು ಇವರನ್ನಿಲ್ಲಿ ಜೆನಿಟ ಬಾಕಿಯವರೆಲ್ಲ ಹೋಗಿ ನಿಮ್ಮ ಸಿಪ್ಪೆ ಹಿಡ್ಕೊಂಡು ಹೋಗಿ ಬೇಗ ಹೋಗಿ ಹೋಗಿ. ಎಸ್ ಎಸ್ ಉಳಿದ ಸರ್ ಮಾಸ್ ತೆಗೀರಿ ಆಯ್ತು ಆಯ್ತು. ಆಂಡಿ ದೆಪ್ಪಲೆ ನಾನು ಹೆಂಚಿನ ಕೈ ನೀರನ್ನ. ಎಸ್ ರಮ್ಯ ಮತ್ತು ಜೆಂಟ್ ಇಲ್ಲಿ ಬಾಕಿಯವರೆಲ್ಲ ಹೋಗಿ. ಯಾರಿಗೂ ಸಿಗಲಿಲ್ಲ ಬಾಳೆಹಣ್ಣು? ಓ ದೇವರೇ, ಮ್ಯಾಮ್ ಒಂದು ಬಾಳೆಹಣ್ಣು ಕೊಡಿ. ಎಸ್ ಬಾಳೆಹಣ್ಣು ಕೊಡ್ತಿದ್ದೇವೆ, ಯಾರು ಸಿಗಲಿಲ್ಲ ವಿನೋದ್ ಸರ್ಗೆ. ಸಿಸ್ಟರ್ ತಗೊಳ್ಳಿ. ಎಸ್ ನೀವೆಲ್ಲ ಹೋಗಿ, ನೀವಿಬ್ರು ನಿಲ್ಲಿ ಹೋಗಿ ನೀವು ಆಯ್ತು ಬಾಳೆಹಣ್ಣು. ಥ್ಯಾಂಕ್ ಯು ಸಿಸ್ಟರ್, ವೆಲ್ ಪ್ಲೇಡ್, ಬ್ಯಾಡ್ ಲಕ್. ಎಸ್ ಸಿಸ್ಟರ್ ಬನ್ನಿ. ಎಸ್ ಹೇಗಿತ್ತು ಎಕ್ಸ್ಪ್ರೆಸ್? ರಪ್ಪ ಹೇಳ್ಬೇಕು ಟೈಮ್. ಚೆನ್ನಾಗಿತ್ತು. ನಿಮ್ಮದು? ಚೆನ್ನಾಗಿ. ಎಸ್ ಇದೀಗ ರಮ್ಯ ಮತ್ತು ಜೆನೆಟ ಇವರಿಗೆ ನಮ್ಮ ಮುಂದೆ ಹೋಗಿ. ಎಸ್ ಎಸ್ ನಮಗೆ ಹೋಗಿ ಅಲ್ಲ ಗೇಮ್ ಅಂತ ಹೇಳಿದರೆ ಅವರಿಗೆ ಒಂದೊಂದು ಟೀಮಿಗೆ ಒಂದೊಂದು ಪ್ಲೇಟ್ ಕೊಡ್ತೇವೆ. ಪ್ಲೇಟನ್ನು ಅವರು ಹಿಂದೆ ಪಾಸ್ ಮಾಡಬೇಕು. ಹೇಗೆ ಪಾಸ್ ಮಾಡಬೇಕಂದ್ರೆ ಕೈಯಿಂದ ಅಲ್ಲ, ಕುತ್ತಿಗೆಯಿಂದ ಹೀಗೆ ಹೀಗೆ ಪುಷ್ಪ ಉಂಟಲ್ಲ ಹೀಗೆ ಹಾಗೆ ಪಾಸ್ ಮಾಡಬೇಕು. ಓಕೆ ಅಲ್ಲ ಆಡಿಯನ್ಸ್ ರೆಡಿ? ಎಸ್ ಮ್ಯಾಮ್ ಪ್ಲೇಟ್ ಸ್ವಲ್ಪ ಸಿಸ್ಟರ್ ಹತ್ತಿರ ಬನ್ನಿ, ಪ್ಲೇಟ್ ಚಿಕ್ಕದಿರೋದು ಹತ್ತಿರ ಬನ್ನಿ. ಎಸ್ ಒಮ್ಮೆ ಟ್ರೈ ಮಾಡಿ ಕೊಡಲಿಕ್ಕೆ ತಗೊಳ್ಳಿ. ಹಾಂ ಟ್ರೈವಾಸ್ ಮಾಡಿ. ಎಸ್ ಓ ವಾವ್ ವಾವ್ ಓಕೆ. ಜನ ಕಮ್ಮಿ ಆಯ್ತಾ ಅಂತಲ್ಲ ಮ್ಯಾಮ್? ಹಾಂ ನೋಡ ಟ್ರಪ್ ಅಂತ ಇಬ್ಬರು ಬೇಕೀಗ. ಓಕೆ ಸರ್ ಒಂದಿಬ್ಬರು ಇರಲಿಲ್ಲ ಸರ್, ಒಂದಿಬ್ಬರು ಬನ್ನಿ ಬೇಗ 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 ಸಿಸ್ಟರ್. ಇಬ್ಬರು ಬೇಕು ಬನ್ನಿ ಒಂದು ಪ್ಲೇಸ್ ಪ್ಲೀಸ್ ಬನ್ನಿ ಸಿಸ್ಟರ್, ಒಂದಿಬ್ಬರು ಬೇಕು ಬನ್ನಿ. ವನಿತಿ ಸರ್ ಬನ್ನಿ, ವನಿತಿ ಸರ್. ಎಸ್ ವನಿತಿ ಸರ್ಗೆ ಇನ್ನೊಬ್ರು ಬೇಕು, ಯಾರು ಬೇಗ? ಎಸ್ ಗೋ. ಹೌದು ಹಾಗೆ ಹೋಗಿ ಹೀಗೆ ಬರಬೇಕು. ಓಕೆನಾ? ನೋಡಿ ಹೇಗೆ ಗೊತ್ತಾ, ರೂಲ್ಸ್ ಗೊತ್ತಾಯ್ತಾ? ಇಲ್ಲಿಂದ ಸ್ಟಾರ್ಟ್ ಮಾಡಿ ರಿಟರ್ನ್ ಹೋಗಿ ಅಲ್ಲಿಗೆ ರಿವರ್ಸ್ ಹೋಗಬೇಕು, ಆಯಿತಾ? ಹೀಗೆ ತಗೊಂಡು ನೀವು ವಾಪಸ್ ಕೊಡಬೇಕು ಅವರಿಗೆ ಅಲ್ಲಿ ತನಕ. ಯಾರು ಫಸ್ಟ್ ರೀಚ್ ಆಗ್ತಾರೆ ಅವರು ವಿನ್. ನಿಮಗೆ ಹೇಗೆ ಬೇಕು ನೀವೇ ಮಾಡಬೇಕು, ತೊಂದರೆ ಇಲ್ಲ, ನೀವೇ ಮಾಡಬೇಕು. ಸೆಟ್ಟಿಂಗ್ ಹೈಟ್ ವೈಸ್ ನೀವೇ ಮಾಡಬೇಕು, ನಿಮಗೆ ಹೇಗೆ ಕಂಫರ್ಟ್ ಆಗ್ತದೆ ಹಾಗೆ. ರೆಡಿಯಾ? ಇಲ್ಲ ಆಗಲಿಲ್ಲ ಸಿಸ್ಟರ್ಸ್ ರೆಡಿಯಾ? ಸ್ವಲ್ಪ ಹತ್ತಿರ ಬನ್ನಿ, ಅವರಷ್ಟು ದೂರ ನಿಂತರೆ ಹೇಗೆ ತಗೊಳ್ತಾರೆ ಪ್ಲೇಟ್. ರೆಡಿಯಾ? ಎಂಡಿಗೆ ರೀಚ್ ಆಗಿ ವಾಪಸ್ ಫಸ್ಟಿಗೆ ಬರಬೇಕು. ಇಲ್ಲ ಈಗ ಅವ್ರು ಫಸ್ಟ್ ನಿಮಗೆ ಕೊಡ್ತಾರಲ್ಲ, ನೀವು ವಾಪಸ್ ರಿಟರ್ನ್ ಕೊಡಬೇಕು ಅವರಿಗೆ. ಎಸ್ ಎಸ್ ಯಾವ ಟೀಮ್ ವಿನ್ ಆಗ್ಬೋದು? ಯಾವ ಟೀಮ್ ವಿನ್ ಆಗ್ಬೋದು? ಯಾವ ಟೀಮ್ ವಿನ್ ಆಗ್ಬೋದು? ಯಾರು? ಸಂಧ್ಯಾ ಟೀಮ್ ವಿನ್ ಆಗ್ಬನಿಗೆ. ಸಂಧ್ಯಾಕ್ಕೆ ನೀವಾ? ಎಸ್ ನೋಡಿ ಅವ್ರು ಹೇಳ್ತಾರೆ, ಅವರು ವಿನ್ ಆಗ್ತಾರಂತೆ. ರೆಡಿ ಅಲ್ಲ? ರೆಡಿಯಾ? ಎಸ್ ಆಗಲಿಲ್ಲ? ರೆಡಿಯಾ ಸಿಸ್ಟರ್ಸ್? ರೆಡಿಯಾ? ಎಸ್ ಓಕೆ. ನಾಳೆ ಪತ್ತೊಲ್ಲ ಯಾರು ಪತ್ತೊಂದತೆ ನಾಳೆ ದಿಲ್ಲ. ರೆಡಿಯಾ? ರೆಡಿ 1 2 3 ಸ್ಟಾರ್ಟ್. ಕೈ ಯೂಸ್ ಮಾಡ್ಲಿಕ್ಕಿಲ್ಲ. ಎಸ್ ಕಮಾನ್ ಗೈಸ್, ಚಪ್ಪಾಳೆ ಜೋರ ಚಪ್ಪಾಳೆ ಬರಬೇಕು. ಎಸ್ ಕಮಾನ್. ಎಸ್ ಓ ಒಂದು ನಿಮಿಷದಲ್ಲಿ ಸಂಧ್ಯಾಗ್ರ ಟೀಮ್. ಎಸ್ ಕಾಂಗ್ರೆಸ್. ಎಸ್ ಮ್ಯಾಮ್ ನಿಮ್ಮ ಪ್ಲೇಟ್ ಕೊಟ್ಟು ಹೋಗ್ಬೇಕು. ಥ್ಯಾಂಕ್ ಯು. ನೀವು ಅಲ್ಲೇ ನಿಲ್ಲಿ, ವಿನ್ನರ್ಸ್ ಅಲ್ಲೇ ನಿಲ್ಲಿ. ಒಂದು ನಿಮಿಷ ಒಮ್ಮೆ ಮಾತಾಡುವ ಸಂಧ್ಯಾಕ್ಕನ ಹತ್ರ. ನಿಮ್ಮ ಲೈಫಲ್ಲಿ ಇಂಥ ಆಟ ಆಡಿದ್ದೀರಾ ನೀವು? ಬೇಡಿತ್ತು ಇಷ್ಟು. ಎಸ್ ಲೈಫಲ್ಲಿ ಅವರು ಪ್ಲೇಟಲ್ಲಿ ಆಟ ಆಡಲಿಲ್ಲ ಅಂತ. ಎಸ್ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಯಾಕೆ ಇದೀಗ ಇವರಿಗೆ ನಮ್ಮ ಇವತ್ತಿನ ನರ್ಸಿಂಗ್ ಸೂಪರ್ ಹಾಗೂ ಶಾರ್ಲಿ ಮ್ಯಾಮ್ ಅವರು ಪ್ರೈಸ್ ಕೊಟ್ಟು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಇಜ್ಜಿ ಸೆಕೆಂಡ್ ಪ್ರೈಸ್ ಇಜ್ಜಿ. Yes, thank you. Once again, congrats. ತುಂಬ ಇಂಟ್ರೆಸ್ಟಿಂಗ್ ಗೇಮ್ ಇದೆ. ಎಲ್ಲರ ಕೈಗೆ ಒಂದೊಂದು ಬಲೂನ್ ಮತ್ತು ಟೀ ಶರ್ಟ್ ಕೊಡ್ತಾರೆ. ಆಟ ಅಂತ ಹೇಳಿದರೆ ಟೀ ಶರ್ಟ್ನ ಮೇಲೆ ಹಾಡಿಸಿ ಟೀ ಶರ್ಟ್ ಹಾಕಬೇಕು. ಯಾರು ಫಸ್ಟ್ ಹಾಕ್ತಾರೆ ಅಂತೇಳಿ ಗೊತ್ತಾಯ್ತಾ ಹೇಗೆ ಅಂತೇಳಿ? ಮ್ಯಾಮ್ ಒಂದು ಬಲೂನ್ ಕೊಡಿ. ಬಲೂನಿಗೆ ಇರ್ತದಲ್ಲ, ಹಾಡಿಸಿ ಟೀ ಶರ್ಟ್ ಹಾಕಬೇಕು. ಎಸ್, ರೆಡಿಯಾ? ಗೊತ್ತಾಯ್ತಾ ಗೇಮ್ ಹೇಗೆ ಅಂತೇಳಿ? ಬಲೂನ್ ಹಾಡಿಸಿ ಟೀ ಶರ್ಟ್ ಹಾಕಬೇಕು. ಇದಕ್ಕೀಗ ವಿಘ್ನೇಶ್ ಬ್ರದರೇ ಬರಬೇಕಾಗ್ತದೆ ಅಂತ. ಓಕೆ ಅಲ್ಲ ಸಿಸ್ಟರ್ಸ್, ಗೊತ್ತಾಯ್ತಾ? ಬಲೂನ್ ರಾಪದು ಟೀ ಶರ್ಟ್ ಮಾಡೋಡು ಮಾತಿರಲ್ಲ. ಯಾರು ಫಸ್ಟ್ ಹಾಕ್ತಾರೆ ಅವ್ರು ವಿನ್. ಓಕೆ, ಸೈಜ್ ನೋಡ್ಕೊಳ್ಳಿ ಟೀ ಶರ್ಟ್ ಇದು. ಚತ್ತಿ ಬನ್ನಿ. ನಿಮ್ಮ ಬಲೂನನ್ನೇ ಹಾರಿಸಬೇಕು, ಬೇರೆಯವರ ಬಲೂನ್ ಹಾರಿಸ್ಲಿಕ್ಕಿಲ್ಲ. ತಿರ್ತದಿಲ್ಲ, ಟೀ ಶರ್ಟ್ ಎಲ್ಲ ಕೆಳಗಿಡಬೇಕು. ಈ ಗೇಮ್ ಇವತ್ತು ಮುಗಿಬೋದಾ? ಮುಗೀತದ ಈ ಗೇಮ್? ಎಸ್, ರೆಡಿ. ಬಲೂನ್ ತಿರ್ತು ಬೂರಳಿ ತೊಂದರೆ ಇಜ್ಜಿ, ಬಟ್ ಟೀ ಶರ್ಟ್ ಫಸ್ಟ್ ಹಾಕಬೇಕು. ಮ್ಯಾಮ್, ಬಲೂನ್ ಕೆಳಗೆ ಬೀಳಲಿಕ್ಕಿಲ್ಲಲ್ಲ? ಸಾರಿ, ಬಲೂನ್ ಕೆಳಗೆ ಬೀಳಲಿಕ್ಕಿಲ್ಲ. ಓಕೆ, ಎಸ್, ರೆಡಿ ಆಡಿಯನ್ಸ್? ರೆಡಿ? ಲೆಟ್ಸ್ ಪ್ಲೇ. ಎಸ್, ರೆಡಿ? 1 2 3 ಸ್ಟಾರ್ಟ್ ಪ್ಲೇ. ಎಸ್, ಕಮ್ ಆನ್, ಕಮ್ ಆನ್, ಕಮ್ ಆನ್. Yes, yes, yes. Come on, sister. Well played, well played. Come on. Bantu. Saraki. Yes. Adli, Papa, adli. Yes, come on. Yes. Ma'am, who is the winner? ಅನು ಅವರು ವಿನ್ ಆಗಿದ್ದಾರೆ. ಜೋರದ ಕಾಂಗ್ರೆಸ್. ಅನು ಅವರ ನೀವು ಅಲ್ಲೇ ಇರಿ, ಬಾಕಿ ಎಲ್ಲ ಹೋಗಿ ಕೆಳಗೆ ಹೋಗಿ ಟೀ ಶರ್ಟ್ ಕೊಟ್ಟು ಹೋಗಿ. ಅನು ಓದ್ತಿದ. ಇಷ್ಟು ಕಷ್ಟ ಅಂತ ಗೊತ್ತಿತ್ತು ಟೀ ಶರ್ಟ್ ಹಾಕೋದು? ಇರಲಿಲ್ಲ. ಎಸ್, ಇದೀಗ ಇವರಿಗೆ ಇನ್ಸೂರೆನ್ಸ್ನ ದಾಕ್ಷಾಯಿನಿ ಅವರು ಪ್ರೈಸ್ ಕೊಡಬೇಕಾಗಿ ಕೇಳಿಕೊಳ್ತೇವೆ. ಇವರಿಗೆ ನಮ್ಮ ಹಾಸ್ಪಿಟಲ್ ಹೆಮ್ಮೆಯ ಮಕ್ಕಳ ವೈದ್ಯರಾದಂಥ ಡಾಕ್ಟರ್ ಪ್ರತೀತ್ ಅವರು ಬಂದು ಕೊಡಬೇಕು ಹೇಳಿಕೊಳ್ತಾ ಇದ್ದಾರೆ. ನಿಮ್ಮಲ್ಲಿ 5 ಜನ ಟೀಮ್ ಮಾಡಿ ಬೇಗ. 5 ಜನ ಟೀಮ್. 5 ಯಾರೆಲ್ಲ 5? ಓಕೆ, ಒಬ್ರು ಈಚೆ ಬನ್ನಿ. ಇನ್ನೊಬ್ರು ಈಚೆ ಬನ್ನಿ. ಮೈಸೂರು ಸಂಗೀತ ಶಿಕ್ಷಕರು ಭಾರಿ ಚಾಲಿದ್ರೆ ನೀವು. ರೆಡಿಯಾ? ಎಸ್, ನೋಡಿ ಈಗ ನಿಮಗೆ ಅವ್ರು ಗೇಮ್ ಡೆಮೋ ತೋರಿಸ್ತಾರೆ. ಸಿಸ್ಟರ್ ಪ್ಲೀಸ್. ನೋಡಿದ್ರಾ ಗೇಮ್ ಹೇಗಂತ ಹೇಳಿದರೆ, ಕೈ ಟಚ್ ಮಾಡದೆ ರಿಂಗನ್ನು ಹಿಂದೆ ಪಾಸ್ ಮಾಡಬೇಕು. ಓಕೆ ಅಲ್ಲ? ರೆಡಿಯಾ? ಗೊತ್ತಾಯ್ತಾ ಗೇಮ್ ಹೇಗೆ ಅಂತೇಳಿ? ಗೊತ್ತಾಗ್ಲಿಲ್ವಾ? ಒಮ್ಮೆ ತೋರಿಸಿ ಹೇಗೆ ಅಂತೇಳಿ.
ಮ್ಯಾಮ್ ಫಸ್ಟ್ ಎಸ್ ಹೌದು ಸರ್. ಎಸ್ ನಿಲ್ಲಿ, ನೀವು ಈಚೆ ನಿಲ್ಲಿ, ಲೈನ್ ಮಾಡಿ. ನೀವು ಸ್ವಲ್ಪ ಮುಂದೆ ಬನ್ನಿ ಸಿಸ್ಟರ್, ಮುಂದೆ ಬನ್ನಿ. ನೀವು ಈಚೆ ಇಲ್ಲಿ ಇಲ್ಲಿ ಲೈನ್ ಮಾಡಿ, ಈಚೆ ಮುಖ ಮಾಡಿ. ಅವರ ಹಿಂದೆ ಇಲ್ಲಿ ಆಗ್ಬೋದು. ಸಿಸ್ಟರ್ ನೀವು ಇಲ್ಲಿ ಬನ್ನಿ, ಕೆಳಗೆಲ್ಲ ಇದು ಮಾಡಿ, ಲೈನ್ ಮಾಡಿ ಬನ್ನಿ. ತೊಂದರೆ ಲೈನ್ ಮಾಡಿ, ಅವ್ರು ಹೇಳ್ತಾರೆ ಹೇಗೆ ಅಂತ. ಹಾಂ 3 ಗೋ. ಎಸ್ ಕಮ್ ಆನ್. ಎಸ್ ಕಾಲು 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 ಆಯ್ಜಿ ಕಾಲು. ಕಮ್ ಆನ್ ಡನ್. ಎಸ್ ಥ್ಯಾಂಕ್ ಯು ಸೋ ಮಚ್. ಹೋಗಿ ಸರ್ ಕೂತ್ಕೊಳ್ಳಿ, ನೀವು ಅಲ್ಲೇ ರೀ. ಎಸ್ ಸರ್. ಎಸ್ ಥ್ಯಾಂಕ್ ಯು ಫಾರ್ ದ ವಿನ್ನರ್ಸ್. ಸಿಸ್ಟರ್ ಹೇಗೆ ವಿತ್ ಎಕ್ಸ್ಪೀರಿಯನ್ಸ್? ವೆರಿ ನೈಸ್. ಓಟಿ ಕೇಸ್ ಆಗ್ಬೋದು, ಈ ಗೇಮ್ ಆಗ್ಬೋದು. ಎಸ್ ಓಟಿ ಕೇಸ್ ಆಗ್ಬೋದು ಅಂತ. ಎಸ್ ಕಾಂಗ್ರೆಸ್. ಇವರಿಗೆ ದಾಕ್ಷಿಣಿ ಮ್ಯಾಮ್ ಅವರು ಬಂದು ಗಿಫ್ಟ್ ಕೊಡ್ಬೇಕು ಹೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಬರ್ಡೇ ಗರ್ಲ್ ದಾಕ್ಷಿಣಿ ಮ್ಯಾಮಿಗೆ ಹ್ಯಾಪಿ ಬರ್ತ್ಡೇ. ಹೇಗೆ ಅಂತ ಹೇಳಿದ್ರೆ ಸಿಸ್ಟರ್ ನೀವು ಈಚೆ ನಿಲ್ಲಿ ಇಬ್ರು. ಇಲ್ಲಿ ಹೋಗಿ ಅವರ ಸ್ಪೂನ್ಗೆ ಪಾಸ್ ಮಾಡಿ. ನೀವು ಒಂದು ಟೀಮ್ ಗೊತ್ತಾಯ್ತಾ? ನೀವು ಒಂದು ಟೀಮು ಓಕೆ ಅಲ್ಲ? ನಿಲ್ಲಿ, ಹಾಗೆ ಅಲ್ಲಮ್ಮ, ಹೀಗೆ ನಿಲ್ಲಿ, ಸ್ವಲ್ಪ ಈಚೆ ಬನ್ನಿ. ನೀವು ಸಹ ಹೀಗೆ ನಿಲ್ಲಿ, ಆಯಿತಾ? ನೀವು ಬಂದು ಇವರಿಗೆ ಕೊಡಬೇಕು. ನೀವಿಬ್ರು ಒಂದು ಟೀಮು, ಅವರಿಬ್ರು ಒಂದು ಟೀಮು, ಗೊತ್ತಾಯ್ತಾ? ನೀವು ಇವರಿಗೆ ಪಾಸ್ ಮಾಡಬೇಕು, ನೀವು ಹಾಗೆ ಇಟ್ಕೊಂಡು ಅಲ್ಲಿ ತನಕ ಹೋಗ್ಬೇಕು. ಯಾರು ಫಸ್ಟ್ ರೀಚ್ ಆಗ್ತಾರೆ ಅವ್ರು ವಿನ್. ಓಕೆ ಅಲ್ಲ? ಗೊತ್ತಾಯ್ತು ಸರ್ ಹೇಗೆ ಅಂತೇಳಿ. ಅವರು ನಿಮ್ಮ ಸ್ಪೂನ್ಗೆ ಪಾಸ್ ಮಾಡ್ತಾರೆ, ಲಿಮೆ ಹಣ್ಣನ್ನು. ನಂತರ ನೀವು ತಗೊಂಡೋಗಿ ಆಡಿಯನ್ಸ್ ಕ್ಲಾಪ್. ಎಸ್ ಕಮ್ ಆನ್. ಎಸ್ ಬಿತ್ತು ವಾಪಸ್ ಕೊಡಿ. ಬಿತ್ತು ವಾಪಸ್ ಬನ್ನಿ. ಬೀಳ್ಲಿಕ್ಕಿಲ್ಲ ಸ್ಟಾರ್ಟಿಂಗಿಂದ. ಎಸ್ ಆಯ್ತಾ? ಎಸ್ ಎಂತ ಇಷ್ಟಕ್ಕೆ ಲಿಂಬೆ ಅಲ್ಲಿ ತೊಗೊಂಡಿಗೆ 5 ನಿಮಿಷ ಬೇಕಾಯ್ತಾ ನಿಮಗೆ? ಹೇಳಿ ಹೇಗಿತ್ತು ಗೇಮ್? ಮೊದಲು ಆಡಿದ್ದಾರೆ ಈ ಗೇಮ್? ವಿನ್ ಆಗಿದ್ದೀರಾ? ಎಸ್ ಥ್ಯಾಂಕ್ ಯು. ಇವರಿಗೆ ಅಜಯ್ ಸರ್ ಇವರು ಬಂದು ಬಹುಮಾನ ಕೊಡ್ಬೇಕು ಹೇಳಿಕೊಳ್ತಿದ್ದೇವೆ. Yes, thank you for the winners.
ಥ್ಯಾಂಕ್ ಯು ಫಾರ್ ದ ಇಬ್ಬರ ಸೊಂಟಕ್ಕೆ ಈಗ ಹಗ್ಗ ಕಟ್ತೇವೆ ನಾವು. ಒಂದು ನಿಮಿಷ, ಏನಾದರೂ ಇಶ್ಯೂಸ್ ಇಲ್ಲಲ್ಲ ಸಿಸ್ಟರ್? ಲೈಕ್ ಸೊಂಟ ನೋವು ಹಾಗೆ ಏನಿಲ್ಲಲ್ಲ? ಓಕೆ ಅಲ್ಲ, ಮ್ಯಾನೇಜೇಬಲ್. ಎಸ್, ಸೊಂಟಗೆ ಹಗ್ಗ ಕಟ್ತೇವೆ. ಹೇಗೆ ಅಂತ ಹೇಳಿದರೆ, ಇಬ್ಬರನ್ನು ಯಾರು ಫಸ್ಟ್ ಹೋಗಿ ಅದರಿಂದ ಇದಕ್ಕೆ ಹಾಕ್ತಾರೆ ಅಂತ, ಆ ಬಕೆಟ್ ಇದ್ದದನ್ನು ಈ ಬಕೆಟ್ಗೆ ಯಾರು ಫಸ್ಟ್ ಹಾಕ್ತಾರೆ ಅಂತೇಳಿ ಇಬ್ಬರು ಎಳ್ಕೊಳ್ಬೇಕು. ಎಳ್ಕೊಂಡು ಯಾರು ಫಸ್ಟ್ ಹಾಕ್ತಾರೆ ಅಂತೇಳಿ. ರೆಡಿ ಅಲ್ಲ? ಸಿಸ್ಟರ್ ಗೊತ್ತಾಯ್ತಾ ಗೇಮ್ ಹೇಗೆ ಅಂತ? ಗೇಮ್ ಹೇಗೆ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ನಿಮ್ಮ ಟಾರ್ಗೆಟ್ ಬಾಟ್ಲಿ ಮತ್ತೆ ಡಸ್ಟ್ಬಿನ್. ಓಕೆ ಅಲ್ಲ? ರೆಡಿಯಾ? ನಿಲ್ಲಿ ತಗ್ಗ ಜಗ್ಗಾಟಲ್ಲ ಇದು, ನಿಲ್ಲಿ. ಸ್ವಲ್ಪ ಈಚೆ ಬನ್ನಿ. ರೆಡಿಯಾ? ಸ್ವಲ್ಪ ಈಚೆ ಬನ್ನಿ ಸಿಸ್ಟರ್. ಒಂದು ಕೆಲಸ ಮಾಡುವ, ಇಬ್ರು ಹತ್ರ ಬನ್ನಿ ಅಂತ. ಹತ್ರ ಬನ್ನಿ, ಸೆಂಟರ್ಗೆ ಬನ್ನಿ ಇಬ್ರು. ಅದು ಹಗ್ಗ ಬಿಡಿ, ಹಗ್ಗ ಇರಲಿ. ನಾವು ಸ್ಟಡಿಗೋ ಅಂತೆಲ್ಲ ಓಡಿಕೊಂಡು ಹೋಗ್ಬೇಕು, ಜಾಗ್ರತೆ. ರೆಡಿಯಾ? ಇನ್ನು ಹತ್ರ ಬನ್ನಿ, ಫುಲ್ ಕ್ಲೋಸ್ ಬನ್ನಿ, ಫುಲ್ಲು ಇನ್ನು ಸಿಸ್ಟರ್ ಹತ್ರ ಬನ್ನಿ, ಆಗ ಜಾಗ್ರತೆ. ಎಸ್, ರೆಡಿಯಾ? ರೆಡಿ, ಸ್ಟಡಿ, ರೆಡಿಯಾ? ಗೋ ಗೋ, ಹೋಗಿ 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 ಹೋಗಿ. ಓ ದೇವರೇ, ಕೈ ಮುಟ್ಲಿಕ್ಕಿಲ್ಲ, ಕೈ ಮುಟ್ಲಿಕ್ಕಿಲ್ಲ ಸಿಸ್ಟರ್, ಕೈ ಮುಟ್ಲಿಕ್ಕಿಲ್ಲ, ಕೈ ಮುಟ್ಲಿಕ್ಕಿಲ್ಲ. ಸೊಂಟ ಮಾತ್ರ. ಕೈ ಬಿಡಿ, ಕೈ ಬಿಡಿ, ಕೈ ಬಿಡಿ, ಕೈ ಬಿಡಿ ಬಾರೆ. ಎಂತ ನೈಟ್ ಡ್ಯೂಟಿ ಅಲ್ಲ ಸಿಸ್ಟರ್, ಸಾರಿ. ಎಸ್, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ನಿಮಗೆ ಸಿಸ್ಟರ್? ತುಂಬ ವೆಯ್ಟ್ ಇದೆ. ಎಸ್, ಥ್ಯಾಂಕ್ ಯು. ಇವರಿಗೆ HR ಮ್ಯಾಮ್ ಇವರು ಗಿಫ್ಟ್ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸರಿ ಯಾವ ಓಕೆ ಬುಕ್ಕಮ್ಮಂತ ಪ್ರೋಗ್ರಾಮ್ ಆಗ್ತಿದ್ದ ಆಗ್ತಿಚ್ಚಿ ಬೈಟಿಗೆ ಕೊಡ ಇಂಚು ಈಚೆ ಗೊತ್ತಿಚ್ಚಿ ನಾನು ಆವುದಿಲ್ಲ ಎಂಚ ಪೋಪೈ ವಾಹನದ ವ್ಯವಸ್ಥೆ ಮಂತನ ಪೋಪೈ ಆಯ್ಸ ಭಾಷೆ ಸರಿ ನಿರಂಜನ್ ಕಣಪ್ಪ ಅಯ್ಯ ಡೌಟಾ ಸರಿ ಕಣಪ್ಪ
Great appreciations to HR team because Soumya, ಮತ್ತೆ ನಮ್ಮ ಶ್ವೇತಾ, ಅಕ್ಷತಾ, ಅನ್ನಕ್ಕ, ಮತ್ತೆ ನಮ್ಮ ಅನುಷ, ದೆನ್ ನಮ್ಮ ಮೇಂಟೆನೆನ್ಸ್ ಟೀಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದ ಪೀಪಲ್, ಎಸ್ಪೆಷಲಿ HR ಅವರಿಗೆ. They have really tried very hard to make this program memorable ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. Thank you so much. God bless you all. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಮೇ 12ನೇ ತಾರೀಕು ಇಂಟರ್ನ್ಯಾಷನಲ್ ನರ್ಸಸ್ ಡೇ ಎಲ್ಲ ಕಡೆ ಹೆಲ್ತ್ ಸೆಕ್ಟರ್ನಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ಪ್ರತಿ ವರ್ಷ 12ನೇ ತಾರೀಕು ಮೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆದರೆ ಈ ವರ್ಷ ಕೆಲವೊಂದು ಕಾರಣದಿಂದ ನಾವು 12th ಮೇ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತಿನ ದಿವಸ ನಾವು ಇದು ನರ್ಸಸ್ ಡೇ, ಇಂಟರ್ನ್ಯಾಷನಲ್ ನರ್ಸಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ತಮಗೆಲ್ಲ ಗೊತ್ತಿದ್ದಂಗೆ ಡಾಕ್ಟರ್ಸು ತುಂಬ ಇಂಪಾರ್ಟೆಂಟ್ ಒಂದು ಅಂಗ ನಮ್ಮ ಹಾಸ್ಪಿಟಲ್ ಸೆಕ್ಟರ್ನಲ್ಲಿ. ಬಟ್ ಅದ್ರ ಜೊತೆಗೆ ಯಾಕಂದರೆ ಡಾಕ್ಟರ್ಸ್ ಒಂದು 15 to 20 minutes ಪೇಷಂಟ್ ಜೊತೆಗೆ ಎದ್ದು ಪ್ರಿಸ್ಕ್ರಿಪ್ಷನ್ ಬರೆದು ಅವರು ಬೇರೆ ಒಂದು ಇಂಪಾರ್ಟೆಂಟ್ ಕೆಲಸ ಆಪ್ರೇಷನ್ ಥಿಯೇಟರ್ನಲ್ಲೋ ಬೇರೆ ಇದರಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಬಟ್ ಆದರೆ ನರ್ಸಸ್ ಏನಿದ್ದಾರೆ ಅವರು ಸ್ಪೆಷಲಿ ವಾರ್ಡ್ನಲ್ಲಿ 8 ರಿಂದ 10 ಗಂಟೆ ತನಕ ಈ ಪೇಷಂಟ್ ಜೊತೆಗೆ ಇರ್ತಾರೆ. ನರ್ಸಸ್ ಅನ್ನೋದು ತುಂಬ ಸೇವೆ ಭಾವನೆ, ಸ್ಯಾಕ್ರಿಫೈಸು ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಅವರು ಪೇಷಂಟ್ಸ್ಗೆ ಒಂದು ಮೆಡಿಸಿನ್ ಜೊತೆಗೆ ಕೇರ್, ಲವ್ ಆ್ಯಂಡ್ ಅಫೆಕ್ಷನ್ ಇದು ಮಾಡೋದಕ್ಕೆ ಕೇವಲ ಅವರಿಂದ ಸಾಧ್ಯ. ಎಲ್ಲರಿಗೂ ನರ್ಸಸ್ ಪ್ರೊಫೆಷನ್ ಮಾಡೋದು ಸಾಧ್ಯ ಇಲ್ಲ. ಯಾರಲ್ಲಿ ಸೇವಾ ಭಾವನೆ ಇರುತ್ತೆ ಅವರಿಗೆ ನನ್ನಲ್ಲಿ ಮಾತ್ರ ಈ ನರ್ಸಸ್ ಭಾವನೆ, ಈ ನರ್ಸಸ್ ಒಂದು ಪ್ರೊಫೆಷನ್ನು ಡಿಸ್ಚಾರ್ಜ್ ಮಾಡೋ ಒಂದು ಭಾವನೆ ಇರುತ್ತೆ. ಸೊ ಅಂಥ ಒಂದು ನರ್ಸಸ್ಗೆ ನಾವು ಅವ್ರನ್ನು ಸರ್ವಿಸಸ್ ರಿಕಗ್ನೈಸ್ ಮಾಡಿ, ಅವರ ಒಂದು ಪ್ರೆಸೆನ್ಸನ್ನು ರಿಕಗ್ನೈಸ್ ಮಾಡಿ, ಅವರೊಂದು ಸ್ಯಾಕ್ರಿಫೈಸ್ ಕಮಿಟ್ಮೆಂಟ್ನು ನಾವು ರಿಕಗ್ನೈಸ್ ಮಾಡಿ ಇವತ್ತಿನ ದಿವಸ ಅವ್ರಿಗೆ ಹಾನರ್ ಮಾಡೋದು, ಅವ್ರ ಜೊತೆಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅವ್ರಿಗೆ ಪ್ರೊವೈಡ್ ಮಾಡಿ, ಅವರು ಹಾಸ್ಪಿಟಲ್ ಸೆಕ್ಟರ್ನಲ್ಲಿ ಅವರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವರಿಗೆ ನಾವು ತಿಳಿಸೋ ಒಂದು ಅವಕಾಶ ಈ ದಿನ. ಸೊ ಇವತ್ತಿನ ದಿವಸ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ತುಂಬ ಚೆನ್ನಾಗಿ ಈ ಒಂದು ಹಾಸ್ಪಿಟಲ್ ಪ್ರತಿಯೊಂದು ನರ್ಸಸ್ಗೆ ಒಳ್ಳೆಯ ಒಂದು ಗಿಫ್ಟ್ ಕೊಟ್ಟಿದ್ದೀವಿ. ಬಂದಾಗ ಅವ್ರಿಗೆಲ್ಲ ಒಂದು ರೋಸ್ ಕೊಟ್ಟು ಸ್ವಾಗತ ಮಾಡಿದ್ದೀವಿ. ಪ್ರತಿಯೊಂದು ನರ್ಸಸ್ಗೆ ಒಂದು ಇವತ್ತು ಒಂದು ಸಣ್ಣ ರಿಫ್ರೆಶ್ಮೆಂಟ್ ಅರೇಂಜ್ ಮಾಡಿ ಅವರು ಎಷ್ಟು ಇಂಪಾರ್ಟೆಂಟ್ ಈ ಹಾಸ್ಪಿಟಲ್ ಸೆಕ್ಟರ್ನಲ್ಲಿ ಅನ್ನೋದು. ಯಾಕಂದರೆ ನಮಗೆ ತುಂಬ ಹೆಮ್ಮೆ ಏನಂದರೆ ನಮ್ಮ ಫೀಡ್ಬ್ಯಾಕ್ನಲ್ಲಿ ಸುಮಾರು ಮಂದಿ ಬರ್ತಾ ಇದ್ದಾರೆ. ರಾತ್ರಿ 2 ಗಂಟೆ 3 ಗಂಟೆಗೆ ಸಹಿತ ನರ್ಸಸ್ ಕಾಲ್ ಮಾಡಿದರೆ ವಾರ್ಡ್ನಲ್ಲಿ ಎಷ್ಟೋ ಸಂತೋಷದಿಂದ ನಗುಮುಖದಿಂದ ಬಂದು ಸೇವೆ ಮಾಡ್ತಾರೆ ಅನ್ನೋದು ನಾವು ಎಷ್ಟೋ ಸಲ ನಾನು ಕೇಳಿದ್ದೇನೆ. ಅಂಥ ಒಂದು ಒಳ್ಳೆ ನರ್ಸಸ್ ನಮ್ಮ ಸ್ಟಾಫ್ ಆಗಿದ್ದಾರೆ. ತಮಗೆಲ್ಲ ಗೊತ್ತಿದ್ದಂಗೆ ಸ್ಪೆಷಲಿ ನಮ್ಮ LTನಲ್ಲಿ ಮಾನ್ಯತಾ ಸರ್ಟಿಫಿಕೇಷನ್ ಸಹಿತ ನಮ್ಮ 16 out of 16 ಸ್ಕೋರ್ ಮಾಡಿದ್ದಾರೆ ನಮ್ಮ ನರ್ಸಸ್ ಅನ್ನೋ ತಿಳಿಸೋದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಈ ನರ್ಸಸ್ ನಮ್ಮ ಹಾಸ್ಪಿಟಲ್ದು ಒಂದು ಹೆಮ್ಮೆಯ ಒಂದು ಸ್ಟಾಫ್ ಅಂತ ತಿಳಿಸೋದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ತುಂಬ ಸಂತೋಷದ ದಿನ ಆ್ಯಕ್ಚುಲಿ. ಯಾಕೆಂತ ಹೇಳಿದರೆ ನರ್ಸಸ್ ಡೇ ಅನ್ನೋದು ಒಂದು ಅತಿ ಅಮೂಲ್ಯವಾದಂತಹ ದಿನ. ಯಾಕಂದರೆ ನರ್ಸಸ್ ಎಲ್ಲರೂ ಸಹ ಎಷ್ಟು ಸ್ಟ್ರಗಲಿಂಗ್ ಆಗ್ತಾ ಇರ್ತಾರೆ ಅಂತೇಳಿದರೆ ಎವ್ರಿ ಡೇ ಅವರೀಗ ಮನೆ ಕೆಲಸದಿಂದನಾದರೂ ಸಹ ಮನೆ ಒತ್ತಡದಿಂದನೂ ಅವರು ಸ್ಟ್ರೆಸ್ಫುಲ್ ಆಗಿರ್ತಾರೆ. ಒನ್ಸ್ ಅವರು ಡ್ಯೂಟಿಗೆ ಬಂದ ಮೇಲೆ ಸಹ ಇಲ್ಲಿಯೂ ಸ್ಟ್ರೆಸ್ ಇರ್ತದೆ. ಯಾಕಂದರೆ ಒಂದೊಂದು ಪೇಷಂಟ್ಸಿನ ಕೇರ್ ಅಂತ ಹೇಳಿದರೆ ಸಾಮಾನ್ಯ ಅಲ್ಲ ಅದು. ಸೊ ಅದನ್ನು ನಾವು ನಿಧಾನವಾಗಿ ಆಲೋಚಿಸಿ ಅದನ್ನು ಮಾಡಿಕೊಂಡೆಲ್ಲ ಕೆಲವು ಕ್ರಿಟಿಕಲ್ ಕಂಡೀಷನಲ್ಲಿ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕಾಗ್ತದೆ, ಇಮ್ಮಿಡಿಯೇಟ್ ಡಿಸಿಷನ್ಸ್ ತೊಗೊಳ್ಬೇಕಾಗ್ತದೆ. ಈ ಎಲ್ಲ ಸಂದರ್ಭಗಳಲ್ಲಿ ಆ ಮನಸ್ಸಿನ
ಒತ್ತಡ ಅದು ಹೇಗೆ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ನೆಸಸ್ಸಿಗೆ ಒತ್ತಡ ಜಾಸ್ತಿ ಇರ್ತದೆ. ಸೊ ಈ ಎಲ್ಲ ಸಂದರ್ಭದಲ್ಲಿ ನಮ್ಮ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ನಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಆ ವಿಷಯದಲ್ಲಿ ಸ್ಟ್ರೆಸ್ ಕಡಿಮೆ ಆಗಲಿಕ್ಕಿರುವ ಪ್ರತಿಯೊಂದು ಸ್ಟೆಪ್ಗಳನ್ನು ನಮ್ಮಲ್ಲಿ ತಗೊಳ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ M. ಜನಾರ್ದನ್ ಸರ್ ಬಂದಮೇಲಂತೂ ರಿಯಲಿ ಅಮೇಝಿಂಗ್ ರಿಯಲಿ. ಯಾಕಂತ ಹೇಳಿದರೆ ಅವರು ನರ್ಸಸ್ಸಿನ ಒಂದೊಂದು ಪ್ರಾಮುಖ್ಯತೆಯನ್ನು ಸಹ ಈಗ ನಾವು ಆಗಲೇ ಹೇಳಿದಾಗೆ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ಸ್ ಅಂತೂ ಪ್ರಮುಖನೇ. ಡಾಕ್ಟರ್ಸ್ ಇಲ್ಲದೆ ಯಾವುದೇ ಹಾಸ್ಪಿಟಲ್ ರನ್ ಆಗೋದಿಲ್ಲ. ಆದರೆ ನರ್ಸಸ್ ಅದಕ್ಕಿಂತನೂ ಇನ್ನೂ ಪ್ರಮುಖ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಡಾಕ್ಟರ್ಸ್ ಈಗ ಒಂದು ದಿನ ಅಥವಾ 1 ಅವರ್ ಇಲ್ದಿದ್ರು ಸಹ ಹೇಗಾದ್ರೂ ಮ್ಯಾನೇಜ್ ಮಾಡ್ಬೋದು. ಅಟ್ಲೀಸ್ಟ್ ಕಾಲ್ ಮಾಡಿ ಆದರೂ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದರೆ ನಾವು ಅದನ್ನು ಫಾಲೋ ಮಾಡ್ಬೋದು. ಆದರೆ ಅಲ್ಟಿಮೇಟ್ಲಿ ಅಲ್ಲಿ ನರ್ಸಸ್ 1 ಅವರ್ ಯಾರೂ ಇಲ್ಲದಿದ್ದರೆ ಆ ಒಂದು ಕಂಡೀಷನ್ ನಿಮಗೆ ಇಮ್ಯಾಜಿನ್ ಮಾಡ್ಕೋಬಹುದು ಅಷ್ಟೇ. ಸೊ ಹೇಗಿರಬಹುದು ಅಂತ ಹೇಳ್ಕೊಂಡು ಸೊ ಆ ಒಂದು ಪ್ರಾಮುಖ್ಯತೆಯನ್ನು ನೋಡಿಬಿಟ್ಟೇ ನರ್ಸಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಹೆಲ್ತ್ ಸೆಕ್ಟರ್ ಅಂತ ಹೇಳ್ಕೊಂಡು ಒಂದು ಚಂದ ಮಾಡಿ ಒಂದು ಸೆಂಟೆನ್ಸ್ ಮಾಡಿರೋದು. ಸೊ ಅದು ತುಂಬಾ ಅರ್ಥವತ್ತಾಗಿರೋ ಒಂದು ಸೆಂಟೆನ್ಸ್ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಆದರೂ ಸಹ ನಮ್ಮ ನರ್ಸಸ್ಸಿನ ಪ್ರಾಮುಖ್ಯತೆಯನ್ನು ನೋಡಿಬಿಟ್ಟು ನಮಗೆ ಹೆಜ್ಜೆಗೂ ಪ್ರೋತ್ಸಾಹ ಮಾಡಿ ನಮ್ಮನ್ನು ಉತ್ತೇಜನ ಕೊಟ್ಟು ನಮ್ಗೆ ಇನ್ನೂ ಚೆನ್ನಾಗಿ ಪೇಷಂಟ್ ಕೇರ್ ಮಾಡುವ ಹಾಗೆ ನಮಗೆ ಎಲ್ಲ ರೀತಿಯಲ್ಲೂ ಸಹ ಸಹಾಯ ಮಾಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆ ಹಾಸ್ಪಿಟ್ಲ್ನಲ್ಲಿ ಪೂಜ್ಯ ಕಾವಂತರ ಆಶ್ರಯದಲ್ಲಿ ನಮ್ಮ ನರ್ಸಸ್ ಎಲ್ಲರೂ ತುಂಬ ಹ್ಯಾಪಿಯಾಗಿ ಇದಂತೂ ನಮಗೆ ವರ್ಕ್ ಫೀಲ್ಡ್ ಅಂತಲೇ ಅನಿಸೋದಿಲ್ಲ. ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಬರ್ತಾ ಇದೆ ಇಲ್ಲಿ. ಎಲ್ಲರೂ ಸಹ ಏನಾದ್ರು ರಜೆ ಲಾಂಗ್ ಲೀವಿಗೆ ಹೋದ್ರೆ ಕೇಳ್ತಾರೆ ಯಾವಾಗ ಒಂದು ಲೀವ್ ಮುಗೀತದೆ ಒನ್ಸ್ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಅದು ಎಲ್ಲಿ ಸಹ ಕೇಳಿ ಬರೋದ ಮಾತದ ಆ್ಯಕ್ಚುಲಿ. ಯಾಕಂದರೆ ಅವರಿಗೆ ಅಲ್ಲಿಗಿಂತನೂ ಹೆಚ್ಚಿನ ಸಂತೋಷ ಹಾಸ್ಪಿಟಲ್ ಸಿಗ್ತದೆ. ಯಾಕಂದರೆ ಮನೆಯ ಸ್ಟ್ರೆಸ್ಸಲ್ಲಿ ಇಲ್ಲಿ ಬಂದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಿರೋಂಥ ನಮ್ಮ ಪೂಜ್ಯ ಕಾವಂತರು ಮತ್ತು ಶ್ರೀ ಅಮ್ಮನವರಿಗೂ ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ ಕೋರ್ ಕಮಿಟಿ ಸಾತ್ವಿಕ್ ಸರ್ ಹಾಗೂ ದೇವೇಂದ್ರ ಸರ್ ಎಲ್ರಿಗೂ ಸಹ ನಮ್ಮ ಧನ್ಯವಾದಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ M. ಜನಾರ್ದನ್ ಸರ್ ಅವರಿಗೂ ನಮ್ಮ ನರ್ಸಿಂಗ್ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಮ್ಮ ಪೂಜ್ಯ ಕಾವಂತರಿಗೆ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ನರ್ಸಸ್ಗಳಿಗೂ ಮತ್ತೊಮ್ಮೆ ಹ್ಯಾಪಿ ನರ್ಸಸ್ ಡೇ ಅಂತ ವಿಶ್ ಮಾಡ್ತಾ ಇದ್ದೇನೆ. ದೇವರವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಒಳ್ಳೆಯ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಮನಸ್ಸು ಕೊಡಲಿ, ಆ ಒಂದು ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ನರ್ಸಸ್ ಡೇನ ನಮ್ಮ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಸುಮಾರು 1 ವಾರದಿಂದ ನಾವು ಅನ್ಕೋತಾ ಇದ್ದೇವೆ ಮೇ 12ರಂದು ನರ್ಸಸ್ ಡೇ ಆಗಬೇಕಾಗಿತ್ತು. ಸೊ ಅದು ಹಿಂದಾಗಿ ಇವತ್ತು ಶನಿವಾರದಂದು ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಸ್ವಲ್ಪ ಫ್ರೀಯಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನ ದಿನ ನಾವು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮ ಆಸ್ಪತ್ರೆಯ ನರ್ಸಸ್ಗೆ ನಾವು ಅವರ ಸ್ಯಾಕ್ರಿಫೈಸಿಗೆ ನಾವು ನೀಡುವಂಥ ಒಂದು ಚಿಕ್ಕ ಉಡುಗೊರೆ ಅಂತ ಅನ್ಕೋತೇವೆ ನಾವು. ಅವರು ಈ ದಿನ ಖುಷಿಯಾಗಿ ಈ ದಿನನ ಎಂಜಾಯ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಡಿಫ್ರೆಂಟಾಗಿ ಆ್ಯಕ್ಟಿವಿಟೀಸ್ ಆಗಿರಲಿ, ಗೇಮ್ಸ್ ಆಗಿರಲಿ ಕಂಡಕ್ಟ್ ಮಾಡಿದ್ದೇವೆ. ಎಲ್ಲ ನರ್ಸಸ್ ಇದನ್ನು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ದಾರೆ. ಇದುವೇ ನಮ್ಮ ಮ್ಯಾನೇಜ್ಮೆಂಟಿಗೂ ಸಹ ಇದು ತುಂಬ ಖುಷಿಯಾಗಿದೆ. ಅಲ್ಲದೆ ಇದು ನಮ್ಮ ಆಸ್ಪತ್ರೆಯ ಮುಖ್ಯ ಪಿಲ್ಲರ್ಸ್ಗಳು ನರ್ಸಸ್ಗಳು. ಅವರಿಗೆ ಒಂದು ದಿನನಾದರೂ ನಾವು ಆ್ಯಕ್ಟಿವಿಟೀಸ್ ಮಾಡೋದ್ರ ಮೂಲಕ ಅವ್ರಿಗೆ ಖುಷಿ ಕೊಡುವ ಮೂಲಕ ಅವರು ಇಡೀ ವರ್ಷ ಈ ಖುಷಿಯಿಂದ ಕೆಲಸ ಮಾಡಬೇಕು ಅನ್ನೋದನ್ನು ಹೇಳಲಿಕ್ಕೋಸ್ಕರ ಈ ಡೇನ ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಒನ್ಸ್ ಅಗೇನ್ ಹ್ಯಾಪಿ ನರ್ಸಸ್ ಡೇ. ಥ್ಯಾಂಕ್ ಯು.